ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯಮುದಾಹೃತಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದಂತಹ ರಾಘವೇಂದ್ರ ವಿಜಯದ ಒಂದು ಹಿನ್ನೆಲೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಆ ಜೀವನ ಚರಿತ್ರೆ, ಅದರಿಂದ ನಾವು ಕಲಿಬೇಕಾಗಿರುವಂತಹ ಪಾಠ, ಈ ಒಂದು ವಿಚಾರದ ಬಗ್ಗೆ ಬಂದಾಗ ಅವರ ಸನ್ಯಾಸ ಜೀವನದಿಂದ ನಾವೇನೇನು ಕಲಿಬೇಕು, ಇದು ಒಂದು ದೊಡ್ಡ ಪಾಠ. ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಕೂಡ. ರಾಘವೇಂದ್ರ ವಿಜಯದಲ್ಲಿ ಎರಡು ಪ್ರಸಂಗವನ್ನು ನಾವು ನೋಡಬೇಕು. ಒಂದು ಸನ್ಯಾಸ ಸ್ವೀಕಾರದ ಹಿನ್ನೆಲೆ, ಆ ಪ್ರಸಂಗ, ಮತ್ತು ಸನ್ಯಾಸ ಸ್ವೀಕಾರ ನಂತರದಲ್ಲಿ ಅವರ ಒಂದು ದಿನಚರಿ ಹೇಗಿರ್ತಾ ಇತ್ತು, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಅವರ ದಿನಚರಿ ಹೇಗಿರ್ತಾ ಇತ್ತು, ಇದನ್ನು ನೋಡಿಕೊಂಡ್ರೆ ಸನ್ಯಾಸಿಗಳು ತಾವು ಹೇಗೆ ಇರಬೇಕು ಅಂತ ಒಂದು ಅವರಿಗೆ ಪಾಠ ಆದರೆ, ಸನ್ಯಾಸಿಗಳಲ್ಲದೆ ಹೋದರೂ ಕೂಡ ನಾವು ಪ್ರತಿನಿತ್ಯ ಹೇಗಿರಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪಾಠ ಅದು ನಮಗೆ ಸಿಕ್ಕುತ್ತೆ. ಮಧ್ವ ವಿಜಯದಲ್ಲಿ 14ನೇ ಸರ್ಗದಲ್ಲಿ ಮಧ್ವಾಚಾರ್ಯರ ಒಂದು ಪ್ರತಿನಿತ್ಯದ ಒಂದು ದಿನಚರಿ ಹೇಗಿತ್ತು ಅಂತ ಅನ್ನೋದನ್ನು ಒಂದು ಕಡೆ ವರ್ಣನೆ ಮಾಡಿದ್ದಾರೆ. ಅಲ್ಲಿ 14ನೇ ಸರ್ಗ ಪೂರ್ಣವಾಗಿ ಅದಕ್ಕೋಸ್ಕರ ಮೀಸಲು. ಅದೇ ರೀತಿಯಲ್ಲಿ ರಾಘವೇಂದ್ರ ವಿಜಯದಲ್ಲೂ ಕೂಡ ಒಂದು ಕೊನೆಗೆ 9ನೇ ಸರ್ಗದಲ್ಲಿ ಆ ರೀತಿಯ ಒಂದು ವರ್ಣನೆ ಬಂದಿದೆ. 9ನೇ ಸರ್ಗ ಪೂರ್ಣವಾಗಿ ಅವರ ಒಂದು ನಿತ್ಯ ಕರ್ಮಾನುಷ್ಠಾನದ ಬಗ್ಗೆ ಬಂದಿರುವಂತಹ ವರ್ಣನೆ ಇದೆ. ಅದರಿಂದ ಏನು ಪಾಠವನ್ನು ನಾವು ಕಲಿಬಹುದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ಅವರ ಸನ್ಯಾಸ ಸ್ವೀಕಾರ, ಆ ಸಂದರ್ಭ. ಸುಧೀಂದ್ರ ತೀರ್ಥರಿಗೆ ಸೂಚನೆ ಆಯಿತು, ಈ ವೆಂಕಟನಾಥಾಚಾರ್ಯರಿಗೇನೆ ಮುಂದೆ ಈ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಸೂಚನೆ ಆಯಿತು. ಅದನ್ನು ಅವರು ಆ ವೆಂಕಟನಾಥರ ಮುಂದೆ ಹೇಳ್ತಾರೆ, ಹೀಗೆ ಸೂಚನೆ ಆಗಿದೆ, ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಎಂತಹ ಒಂದು ಸಾಮ್ರಾಜ್ಯದ ಆಧಿಪತ್ಯ, ಎಂತಹ ವೈಭವ, ಇಷ್ಟೆಲ್ಲ ಇದ್ದಾಗ ಯಾರಾದರೂ ಬಿಡ್ತಾರಾ? ಇವತ್ತು ಅದಕ್ಕೋಸ್ಕರ ಆಸೆ ಪಡುವಂತಹವರೇ ಹೆಚ್ಚು ಮಂದಿ ಇರ್ತಾರೆ. ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆಸೆ ಪಡುವವರಿಗಂತೂ ಕಡಿಮೆ ಇಲ್ಲ. ಇದು ಸನ್ಯಾಸದಲ್ಲಿ ಅಂತ ಹೇಳ್ತಾ ಇಲ್ಲ, ಎಲ್ಲದರಲ್ಲೂ ಹೌದು. ಯಾವುದೇ ಕೆಲಸದಲ್ಲಿ ತೆಗೆದುಕೊಂಡ್ರು, ಲೌಕಿಕದಲ್ಲೂ ಕೂಡ ಆಸೆ ಪಡುವವರು ತುಂಬ ಜನ ಇದ್ದಾರೆ. ನಾನು ಹಾಗಾಗಬೇಕು, ಹೀಗಾಗಬೇಕು ಅಂತ. ಅದು ಅರ್ಹತೆ ಅಷ್ಟಿದೆಯೋ? ಇಲ್ಲ. ಅಲ್ಪ ಸ್ವಲ್ಪ ಅರ್ಹತೆ ಇದ್ದರೆ ಇನ್ನು ಹೆಚ್ಚಿದೆ ಅಂತ ತೋರಿಸ್ಕೊಳ್ತಾರೆ ಜನ. ಅದು ಇವತ್ತಿರೋ ದುರಂತ. ಅದು ಇವತ್ತು ಸ್ವಲ್ಪ ಅರ್ಹತೆ ಇದ್ದರೆ, ಸ್ವಲ್ಪ ಅರ್ಹತೆಯಲ್ಲಿ ಸ್ವಲ್ಪ ಪಡ್ಕೊಂಡಿದ್ದಾನೆ, ಪೂರ್ಣ ಪಡೆದಿಲ್ಲ ಅಂತಂದರೆ ನಾನು ಪೂರ್ಣ ಇದೆ ಅಂತ ಹೇಳ್ಕೊಂಡು ಹೋಗ್ತಾನೆ ಮನುಷ್ಯ. ಕ್ಲೈಮ್ ಮಾಡ್ಕೊಳ್ಳೋದು, ಈ ರೀತಿ ಕ್ಲೈಮ್ ಮಾಡ್ಕೊಂಡು ಹೋಗುವಂತಹದ್ದು. ಈ ಒಂದು ದುರವಸ್ಥೆಯಲ್ಲಿ ನಾವಿದ್ದರೆ ರಾಯರ ಜೀವನ ದೊಡ್ಡ ಪಾಠ ನಮಗೆ ಹೇಳಿಕೊಡ್ತಾ ಇದೆ, ಹೇಗಿರಬೇಕು ಅಂತ ಹೇಳಿ. ಸುಧೀಂದ್ರ ತೀರ್ಥರು ಈ ಮಾತನ್ನು ಹೇಳಿದರೆ ಅವರು ಇಲ್ಲ, ಆಗೋದಿಲ್ಲ ಅಂತ ಹೇಳಿ ಒಂದೇ ಮಾತಿಗೆ ಅದನ್ನು ತಿರಸ್ಕಾರ ಮಾಡಿಬಿಡ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ, ಇನ್ನೂ ನನ್ನ ಹೆಂಡತಿ ಅತ್ಯಂತ ಸಣ್ಣವಳು, ಹೆಂಡತಿಯೇ ಮಗು ಇದ್ದಾಗಿದ್ದಾಳೆ, ಇನ್ನು ಬಾಲಾಭಾರ್ಯ, ಹೆಂಡತಿ ಇನ್ನೂ ಏನೂ ಅರಿಯದ ಮುಗ್ಧ ಮಗು ಇದ್ದಾಗಿದ್ದಾಳೆ, ಅಷ್ಟು ಸಣ್ಣ ವಯಸ್ಸಿನವಳವಳು. ಬಾಲಕೋ ನೋಪನೀತಃ, ಈ ಬಾಲಕನೋ ಇನ್ನೂ ಉಪನೀತನಾಗಿಲ್ಲ, ಇನ್ನು 7-8 ವಯಸ್ಸು ಅಷ್ಟೇ, ಉಪನೀತನಾಗಿಲ್ಲ. ಹೆಂಡತಿಗೆ ಏನೂ ಗೊತ್ತಿಲ್ಲ, ಅಷ್ಟು ಸಣ್ಣ ವಯಸ್ಸಿನವಳು, ಪಾಪ ಮುಗ್ಧಳು. ಪತಿ ಸೇವೆಯನ್ನು ಬಿಟ್ಟು ಇನ್ನು ಬೇರೆ ಏನೂ ಗೊತ್ತಿಲ್ಲ ಅವಳಿಗೆ. ಅವಳನ್ನು ಬಿಟ್ಟು ಬರೋದು ಹೇಗೆ? ಮೇಲ್ನೋಟಕ್ಕೆ ಏನನ್ಸುತ್ತೆ, ಇನ್ನು ಸಂಸಾರದಲ್ಲಿ ವ್ಯಾಮೋಹ ಇದೆ ಇವರಿಗೆ ಅಂತ. ಸಂಸಾರದಲ್ಲಿ ವ್ಯಾಮೋಹ ಅಂತ ಅನ್ನೋದು ಇಲ್ಲವೇ ಇಲ್ಲ ಅವರಿಗೆ. ವ್ಯಾಮೋಹ ಅಂತ ಇದ್ದಿದ್ದರೆ, ಒಂದು ಸುಮ್ಮನೆ ಮಾತಿಗೆ ಹೇಳೋದಾದರೆ, ಸಂಸಾರದಲ್ಲಿ ಅತ್ಯಂತ ವ್ಯಾಮೋಹ, ಹೆಂಡತಿ ಮಕ್ಕಳನ್ನು ತುಂಬ ಪೋಷಣೆ ಮಾಡಬೇಕು, ನಾನು ಗಂಡ ಇದ್ದೇನೆ, ನನ್ನ ಕರ್ತವ್ಯ ಇದು. ಹೌದು, ಕರ್ತವ್ಯ ಭ್ರಷ್ಟರಾಗದೆ ಪಾಲನೆ ಮಾಡಬೇಕು, ಅದು ಇದೆ, ಹೌದು. ಆದರೆ ಅತಿಯಾದ ವ್ಯಾಮೋಹವನ್ನು ಬೆಳೆಸಿಕೊಳ್ಳಬಾರ್ದು, ಎಲ್ಲೂ ಕೂಡ ಅದು ಸಾಧ್ಯವಿಲ್ಲ. ಅತಿ ಸರ್ವತ್ರ ವರ್ಜಯೇತ್ ಅಂತಾರಲ್ಲ, ಹಾಗೆ ಎಲ್ಲೂ ಅತಿಯಾಗಿ ಅವರು ಇಟ್ಟವರಲ್ಲ. ಹಾಗೆ ವ್ಯಾಮೋಹ ಇಟ್ಟಿದ್ದರೆ ಅವ್ರು ಏನು ಮಾಡ್ಬೋದಾಗಿತ್ತು? ದಾರಿದ್ರ್ಯ ಬಂದಾಗ, ಗೃಹಸ್ಥ ಜೀವನದಲ್ಲಿ ದಾರಿದ್ರ್ಯ ಅಂತಿದ್ದಾಗ ಅವ್ರು ಏನು ಮಾಡ್ಬೋದಾಗಿತ್ತು ಅಂತಂದರೆ, ಏನಾದರೂ ಬೇರೆ ಮಾಡಬಾರ್ದು ಕೆಲಸವನ್ನು ಮಾಡ್ಬೋದಾಗಿತ್ತು.
ಮಾಡಬಾರ್ದು ಕೆಲಸ ಯಾಕೆ, ಬೇಕಾದಷ್ಟು ಕೆಲಸ. ಅವರು ನಿಂತಿದ್ದರೆ ದಾನ ದಕ್ಷಿಣೆ ಸುರಿಮಳೆ ಆಗ್ತಾಯಿತ್ತು. ಅವ್ರು ಮಾಡ್ಲಿಕ್ಕೆ ಹೋಗಲಿಲ್ಲ. ಅವ್ರಿಗೆ ಎಂತಹ ಜ್ಞಾನ ಇತ್ತು, ಎಂತೆಂತಹ ಶಾಸ್ತ್ರಗಳ ಜ್ಞಾನ ಇತ್ತು. ಇವತ್ತು ನೋಡಿ, ಸುಮ್ಮನೆ ಒಂದು ಉದಾಹರಣೆ, ಇವತ್ತು ಯಾವ ಕೆಲಸವೂ ಬರೋದಿಲ್ಲ ಅಂತ ಇಟ್ಕೊಳ್ಳಿ. ತನ್ನ ದುಡ್ಡು ಬೇಕಾಗಿದೆ, ಒಂದು ಕೆಲಸ ಬೇಕಾಗಿದೆ, ಸುಮ್ಮನೆ ಹೋಗಿ ಒಂದು ಬೋರ್ಡ್ ಹಾಕ್ಕೊಳ್ತಾನೆ. ಏನೋ ಜ್ಯೋತಿಷ್ಯಾಲಯ, ಹಿಮಾಲಯದಿಂದ ಸಿದ್ಧಿ ಪಡೆದು ಬಂದಂತಹ ಈ ಗುರೂಜಿ ಅಂತ ಬೋರ್ಡ್ ಹಾಕ್ಕೊಳ್ತಾನೆ. ಏನೋ ಹೆಸರಿರುತ್ತೆ, ಏನೋ ಗುರೂಜಿ ಅಂತ ಸೇರಿಸ್ಕೊಳ್ತಾನೆ. ಅವ್ನು ಜ್ಯೋತಿಷ್ಯ ಬರದೇ ಹೋದರೂ ಪರವಾಗಿಲ್ಲ, ಜನ ಮುಗಿ ಬೀಳ್ತಾರೆ. ಏನು ದಕ್ಷಿಣೆ ಅಂತ ಕೊಡ್ತಾರೆ, ಅದು ಇದು ದುಡ್ಡು ಕೊಡ್ತಾರೆ, ಏನು ಪರಿಹಾರ ಅದಕ್ಕೂ ಬರ್ತಾರೆ, ಏನು ಹೋಮ ಅಂತ ಮಾಡಿಸ್ತಾನೆ ಇವನು. ಬೇಕಾದಾಗ ದುಡ್ಡು ಬಂದುಬಿಡುತ್ತೆ. ರಾಯರು ಮೋಸ ಮಾಡಬೇಕಾಗಿದೆ. ಇವತ್ತು ಮೋಸ ಮಾಡಿಯೇ ಸಿಕ್ಕಾಕೊಳ್ಳದೇನೆ ರಾಜಾರೋಷವಾಗಿ ಒಂದು ಕಳ್ಳತನಕ್ಕಿಂತ ದೊಡ್ಡ ಒಂದು ಬಿಸ್ನೆಸ್ ಅದು ಜ್ಯೋತಿಷ್ಯ ಹೇಳೋದು ಅಂತ ಅನ್ನೋದು. ಆ ರೀತಿ ಜನ ಇದ್ದಾರೆ. ಎಲ್ಲರೂ ಹಾಗಿದ್ದಾರೆ ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಹಾಗೆ ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಮೋಸ ಮಾಡೋದಕ್ಕಿಂತಲೇ ಬಂದಿದ್ದಾರೆ. ಜ್ಯೋತಿಷ್ಯವು ಏನೂ ಗೊತ್ತಿಲ್ಲ, ಪೂರ್ಣ ಗೊತ್ತಿಲ್ಲ, ಅಲ್ಪ ಸ್ವಲ್ಪ ಗೊತ್ತು ಅಲ್ಲ, ಏನೂ ಗೊತ್ತಿಲ್ಲ. ಅವರು ಜ್ಯೋತಿಷ್ಯವನ್ನು ಹೇಳಕ್ಕೆ ಬರ್ತಾರೆ, ಬೇಕಾದಷ್ಟು ದುಡ್ಡು ಮಾಡ್ತಾರೆ, ಸುಲಭವಾಗಿ ಮಾಡ್ಕೊಂಡು ಹೋಗ್ತಾರೆ, ಸುಲಭವಾಗಿ ಜನರನ್ನು ಮೋಸ ಮಾಡ್ತಾರೆ. ರಾಯರು ಸುಮ್ಮನೆ ಅಲ್ಲ, ನಿಜವಾಗಿ ಜ್ಯೋತಿಷ್ಯ ಹೇಳ್ತೀನಿ ಅಂತ ಹೇಳಿದರೆ ಭವಿಷ್ಯವಾಣಿ ಹೇಳ್ಬೋದಾಗಿತ್ತು. ಆ ಮನುಷ್ಯನ ಹಿಂದಿನ ಮುಂದಿನ ಪೂರ್ವಾಪರ ಹೇಳ್ಬೋದಾಗಿತ್ತು. ಇವತ್ತೆಲ್ಲ ನಮಗೆ ಯಾವುದೋ ಆ ವಾಣಿ ಈ ವಾಣಿನ ಪೇಪರ್ ಬರುತ್ತೆ, ಬೇಕಾದ್ರೆ ಭವಿಷ್ಯವಾಣಿ ಅಂತ ಒಂದು ಪೇಪರ್ ಹಾಕ್ಬೋದಾಗಿತ್ತು ರಾಯರು. ಹಾಕಿದರೆ ಪ್ರಪಂಚ ಫುಲ್ ತೊಗೊಳ್ತಾ ಇದ್ರು, ಸಬ್ಸ್ಕ್ರೈಬರ್ಸ್ ಎಲ್ಲ ಇಡೀ ಪ್ರಪಂಚರು ತೊಗೊಳ್ಬೋದಾಗಿತ್ತು. ಅಂಥ ಒಂದು ಜ್ಞಾನ ಅವರಲ್ಲಿದೆ. ಅವ್ರು ಯಾವುದನ್ನು ಕೂಡ ಮಿಸ್ಯೂಸ್ ಮಾಡ್ಕೊಳ್ಳಿಲ್ಲ. ನಮ್ಮ ಜೀವನದಲ್ಲಿ 1-2 ದುರಂತ ಅಂತಂದರೆ, ಒಂದು ಕೊಟ್ಟಿರೋ ಅವಕಾಶವನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಿಲ್ಲ, ಬಳಕೆ ಮಾಡ್ಕೊಳ್ಳೋದಿಲ್ಲ. ಒಂದಾದರೆ ಬಳಕೆ ಮಾಡ್ಕೊಳ್ತೇವೆ ಅಂತ ಹೋದರೆ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಹೆಚ್ಚು. ಓವರ್ ಯೂಸ್ ಮಿಸ್ಯೂಸ್ ಅಂತ ಮಾಡ್ಕೊಳ್ತಾರೆ. ಇದು 2 ದೊಡ್ಡ ದುರಂತ ನಮ್ಮಲ್ಲಿ. ಯಾವುದನ್ನು ಬಳಕೆ ಮಾಡ್ಕೊಳ್ಬೇಕು, ವಿದ್ಯಾರ್ಜನೆಗೆ ಬಳಕೆ ಮಾಡ್ಕೊಳ್ಬೇಕು ಸಮಯವನ್ನು, ಅದು ಬಿಟ್ಟುಬಿಡ್ತೇವೆ. ಹಣ ಒಂದು ಸ್ವಲ್ಪ ಮಾಡ್ಕೊಳ್ಳಿ ಪರವಾಗಿಲ್ಲ, ಜೀವನ ನಿರ್ವಹಣೆಗೋಸ್ಕರ ಸ್ವಲ್ಪ ಮಾಡ್ಕೊಳ್ಳಿ, ಅದೇ ಪೂರ್ಣ, ಅದಕ್ಕೆ ಮನುಷ್ಯ ನಿಲ್ತಾನೆ. ವಿದ್ಯಾರ್ಜನೆಗೆ 0 ಅಂತ ಮಾಡ್ಕೊಳ್ತಾನೆ. ರಾಯರು ಹಾಗೆ ಮಾಡಿದವರೇ ಅಲ್ಲ. ತಾವು ನಿಂತಿದ್ದರೆ ದಾರಿದ್ರ್ಯ ಹೀಗೆ ಫ್ಲ್ಯಾಶಲ್ಲಿ ಅವರನ್ನು ಪರಿಹಾರ ಮಾಡ್ಕೊಳ್ಬೋದಾಗಿತ್ತು. ಅಷ್ಟೇ ಯಾಕೆ, ಸುಧೀಂದ್ರ ತೀರ್ಥರ ಹೋಗಿ ಸುಮ್ಮನೆ ಹೇಳ್ಕೊಂಡಿದ್ರು ಗೊತ್ತಾಗ್ತಾ ಇತ್ತು. ಅವ್ರಿಗೆ ಗೊತ್ತು, ಅವರಿಗೆ ರಾಯರ ಒಂದು ವೈಭವ ಗೊತ್ತು, ಅವರ ಒಂದು ಯೋಗ್ಯತೆ ಗೊತ್ತು, ಅವರಿಗೆ ಸುಮ್ಮನಿದ್ರು. ಸುಧೀಂದ್ರ ತೀರ್ಥರು ಕೂಡ ಏನು ಮಾಡಲಿಲ್ಲ ಆ ಸಮಯದಲ್ಲಿ. ಒಂದು ಮಾತು ಹೇಳಿಕೊಂಡಿದ್ದರೆ ಬೇಕಾದವರು ಅವ್ರಿಗೆಂತ ಸುಧೀಂದ್ರ ತೀರ್ಥ ಸಾಮಾನ್ಯ ರತ್ನಾಭಿಷೇಕ ಮಾಡಿಸಿಕೊಂಡಂಥ ಮಹಾನುಭಾವರು. ಮಠದಲ್ಲಿ ಯಾವ ಸಂಪತ್ತಿಗೂ ಕೊರತೆ ಇಲ್ಲ, ಬೇಕಾದು ಕೊಡ್ಬೋದಾಗಿತ್ತು, ಏನನ್ನೂ ಬಯಸಲಿಲ್ಲ. ಇದು ದೊಡ್ಡ ತ್ಯಾಗ. ರಾಮದೇವರು ತಮ್ಮ ಆ ತ್ಯಾಗ ಬುದ್ಧಿಯನ್ನು ತೋರಿಸಿಕೊಟ್ಟಿದ್ದಾರೆ. ತಾವು ಬೇಕಾಗಿದೆ ತಾವೇ ರಾಜರಾಗ್ಬೋದಾಗಿತ್ತು. ಅದು ಪಿತೃವಾಕ್ಯ ಪರಿಪಾಲನೆ ಒಂದೇ ಗುರಿ. ಅದರ ಹಿನ್ನೆಲೆಯಲ್ಲಿ ಇನ್ನೊಂದು, ಎಲ್ಲ ಸಾಧು ಸಜ್ಜನರ ಋಷಿಗಳ ಉದ್ಧಾರ ಆಗಬೇಕು, ದುಷ್ಟರ ಸಂಹಾರ ಆಗಬೇಕು. ಅದಕ್ಕೆ ಕಾಡಿಗೆ ಹೋದರು. ಆ ತ್ಯಾಗದ ಬುದ್ಧಿ ಹೇಗೆ ಬಂತು ಅಂತಂದರೆ, ರಾಮದೇವರ ಪೂಜೆ ಮಾಡಬೇಕಲ್ಲ, ಮುಂದೆ ರಾಮದೇವರ ಪೂಜೆ ಮಾಡುವಂಥವರಿಗೆ ಆ ತ್ಯಾಗದ ಬುದ್ಧಿ ಮೊದಲೇ ಸೇರಿಕೊಂಡಿದೆ. ರಾಯರು ಅಂತಹ ಒಂದು ತ್ಯಾಗ ಜೀವನವನ್ನು ನಡೆಸಿದಂತಹ ಮಹಾನುಭಾವರು. ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಸಂಸಾರದ ಮೇಲೆ, ಹೆಂಡತಿಯ ಮಕ್ಕಳ ಮೇಲೆ ವ್ಯಾಮೋಹ ಅಂತಿಲ್ಲ, ಕರ್ತವ್ಯ ಪ್ರಜ್ಞೆ ಅಂತೂ ಇದೆ. ಹಾಗಾಗಿ ಅವರು ಹೇಳಿದರು, ಸುಮ್ಮನಾದರು. ಇಂತಹ ಪೀಠಕ್ಕೆ ಅವ್ರಿಗೆ ಗೊತ್ತು, ಸಾಧನೆ ಮಾಡಲಿಕ್ಕೆ ಹೇಗೆ ಬೇಕಾದರೂ ಮಾಡ್ಲಿಕ್ಕೆ ಬರುತ್ತೆ. ಸಾಧನೆ ಮಾಡುವವನು ಹೇಗೆ ಬೇಕಾದರೂ ಮಾಡ್ತಾನೆ, ಗೃಹಸ್ಥನಾಗಿಯೂ ಮಾಡ್ತಾನೆ. ಇವತ್ತು ಪುರಂದರದಾಸರಿಲ್ವಾ, ಯಾದವಾರ್ಯರಂತಹ ಗೃಹಸ್ಥರಿಲ್ವಾ, ನಾರಾಯಣ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರಂಥ ಗೃಹಸ್ಥರು ಎಷ್ಟು ಜನ ಆಗಿ ಹೋಗಿಲ್ಲ ನಮ್ಮಲ್ಲಿ, ಬಹಳಷ್ಟು ಜನ ಇದ್ದಾರೆ. ಅದು ಸನ್ಯಾಸವೇ ಆಗಬೇಕಾಗಿಲ್ಲ. ಹಾಗಾಗಿ ಅವರಿಗೆ ವೈರಾಗ್ಯ ಮತ್ತು ಪೂರ್ಣ ಇತ್ತು. ಗೃಹಸ್ಥ ಜೀವನದಲ್ಲೂ ವೈರಾಗ್ಯ ಪೂರ್ಣ ಇತ್ತು. ಅವರು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ ಒಳಗಾದವರಲ್ಲ. ಅಂತಹ ಜೀವನ ಅವರದು. ಹೀಗೆ ಗುರುಗಳಿಂದ ಒಂದು ಆಫರ್ ಅಂತ ಬಂದರೆ ಅವರು ತಿರಸ್ಕಾರ ಮಾಡಿಬಿಡ್ತಾರೆ. ಸುಧೀಂದ್ರ ತೀರ್ಥರಿಗೆ ಗೊತ್ತಾಯಿತು. ದೇವರಿಗೆ ಮೊರೆ ಹೋದರು. ದೇವರ ಸೂಚನೆ ಆಯಿತು ರಾಯರಿಗೆ. ಸಾಕ್ಷಾತ್ ವಿದ್ಯಾದೇವಿಯ ಸೂಚನೆ. ಭಾರತೀ ದೇವಿ ಬಂದು ಹೇಳ್ತಾರೆ, ನೀನು ತಗೊಳ್ಳೇಬೇಕು ಅಂತ ಹೇಳಿ ಸಾಕ್ಷಾತ್ ಬಂದು ಭಾರತೀ ದೇವಿ ಹೇಳಿದಾಗ ಮತ್ತೆ ಮರುಮಾತಿಲ್ಲ. ಹೇಳ್ತಾರೆ, ಶ್ರೀರಾಮಾರ್ಚ ಪೂಜ್ಯತೆ ಯೇನ ತಸ್ಮಿನ್ ವಾಸಂ ಯನ್ಮೇ ಕಲ್ಪಯದ್ ವ್ಯಾಸದೇವ ಕರ್ಮಂದೀಂದ್ರೈರೇವ ಪೂಜಾ ಕೃಪ್ತ ತಸ್ಮಾತ್ ಸಾಹಂ ತೇಷು ನಿತ್ಯಂ ವಸಾಮಿ. ಅಲ್ಲಿ ಹೇಳ್ತಾರೆ, ಈ ರಾಮದೇವರ ಪೂಜೆ, ಮೂಲ ರಾಮದೇವರ ಪೂಜೆಯನ್ನು ನನಗೆ ವೇದವ್ಯಾಸ ದೇವರು ಏನು ಮಾಡಿದ್ದಾರೆ ಅಂತ, ಯಾರು ಮೂಲ ರಾಮದೇವರ ಪೂಜೆಯನ್ನು ಮಾಡ್ತಾರೋ ಅಲ್ಲಿ ನನ್ನ ವಾಸವನ್ನು ಇಟ್ಟಿದ್ದಾರೆ. ಹಾಗಾಗಿ ಅದರಲ್ಲೂ ಕೂಡ ಕರ್ಮಂದಿಗಳಿಂದ, ಸನ್ಯಾಸಿಗಳಿಂದ ಮಾತ್ರ ಆ ಪೂಜೆ ಮಾಡಲ್ಪಡಬೇಕು. ಅಂದರೆ ಸನ್ಯಾಸವಲ್ಲದೇ ಇರುವಂಥವ್ರು ಸನ್ಯಾಸ ಸ್ವೀಕಾರ ಮಾಡದೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಅಲ್ಲಿರ್ತೇನೆ, ನೀನು ಬೇಕಾಗಿದೆ ಪೀಠಕ್ಕೆ ಅಂತ ಹೇಳಿ. ಪೀಠ ಖಾಲಿ ಇದೆ, ಅಭ್ಯರ್ಥಿಯು ರೆಡಿ ಇದ್ದಾನೆ. ಹೀಗಿರುವಂಥ ಒಂದು ವ್ಯವಸ್ಥೆ ಅದು.
ಈಗ ನೀನೇ ಆಗಬೇಕು ಅಂತ ಹೇಳಿ ವೆಂಕಟನಾಥಾಚಾರ್ಯರಿಗೆ ವಿದ್ಯಾದೇವಿಯ ಆದೇಶ ಆಗುತ್ತೆ. ಅದು ಹೇಳ್ತಾರೆ, ಒಂದು ವೇಳೆ ನೀನು ಆಗಲಿಲ್ಲ ಅಂತಾದರೆ ಕಾಯ್ಕೊಂಡಿದ್ದಾರೆ, ಯಾರೋ ಬರ್ತಾರೆ, ಅದು ಬಂದು ಅದು ಹಾಳು ಮಾಡಿಬಿಡ್ತಾರೆ. ಹಾಗಾಗಬಾರ್ದು, ಈ ಪರಂಪರೆ ಉಳಿಬೇಕಾದ್ರಿಂದ ಹೀಗೆ ಬರಬೇಕು ಅಂಥೇಳಿ ಆ ವೆಂಕಟನಾಥರಿಗೆ ವಿದ್ಯಾದೇವಿ ಸಾಕ್ಷಾತ್ ಉಪದೇಶ ಆಗುತ್ತೆ, ಅನುಗ್ರಹ ಆಗುತ್ತೆ. ಅದಾದ ಮೇಲೆ ಮರು ಮಾತಾಡೋದಿಲ್ಲ. ನೋಡಿ, ಎರಡು ದೊಡ್ಡ ಪಾಠ ನಮಗೆ. ಯಾವುದೇ ಒಂದು ಸನ್ಯಾಸಕ್ಕೆ ಎಲ್ರಿಗೂ ಆಫರ್ ಬರಬೇಕು ಅಂತಿಲ್ಲ, ಸನ್ಯಾಸವನ್ನೇ ಸ್ವೀಕಾರ ಮಾಡಬೇಕು ಅಂತ ಯಾರಿಗೂ ಹೇಳಿಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅನೇಕ ಅವಕಾಶಗಳು ಬರುತ್ತೆ. ಬಂದಾಗ ನೋಡಬೇಕು, ನಾವು ಇದಕ್ಕೆ ಯೋಗ್ಯರಿದ್ದೇವೋ ಇಲ್ಲವೋ ಅಂತ ನೋಡಬೇಕು. ಯೋಗ್ಯರಿದ್ದೇವೆ ಅಂತ ಆದ ಮೇಲೆ ನಮ್ಮ ಒಂದು ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ನೋಡಿಕೊಂಡು ತುಲನೆ ಮಾಡಿ ನೋಡಿಕೊಂಡು ಹೋಗಬೇಕು. ಯೋಗ್ಯತೆ ಇಲ್ಲದೇ ಹೋದರೂ ಅದಕ್ಕೆ ಆಸೆ ಪಡಬಾರ್ದು. ಮೊದಲನೇದಾಗಿ ಸರಿಯಾದ ಒಂದು ನಮಗೆ ಸೂಚನೆ ಸಿಕ್ಕ ಮೇಲೂ ಕೂಡ, ಅದು ಸಾಕ್ಷಾತ್ ವಿದ್ಯಾದೇವಿಯಿಂದ ಭಾರತೀ ದೇವಿಯಿಂದ ಸೂಚನೆ ಬಂದ ಮೇಲೂ ಕೂಡ ಇಲ್ಲ ಅಂತ ಹೇಳಬಾರ್ದು. ನಮ್ಮಲ್ಲಿ ಹಿರಿಯರಲ್ಲಿ ಗುರುಗಳಿಂದ ಏನೋ ಒಂದು ಆಜ್ಞೆ ಬಂದಾಗ ಆ ಕೆಲಸ ಮಾಡೋದಿಲ್ಲ ಅಂತ ಹೇಳಬಾರ್ದು. ತಾವಾಗೇ ಪ್ರಯತ್ನ ಮಾಡಬೇಕಾದ್ರೆ ಕೆಲವೊಮ್ಮೆ ಯೋಚನೆ ಮಾಡಬೇಕು, ನಾ ಇದು ಮಾಡ್ಬೋದೋ ಬೇಡವೋ ಅಂತ. ದೊಡ್ಡವರಿಂದ ಸೂಚನೆ ಬಂತು ಅಂತಾದಾಗ ಮತ್ತೆ ಅಲ್ಲಿ ಹಿಂಜರಿಕೆ ಬೇಡ. ಹಾಗೆ ನಮ್ಮ ಜೀವನವನ್ನು ನಾವು ರೂಢಿಸಿಕೊಳ್ಳಬೇಕು. ರಾಯರ ಒಂದು ದೊಡ್ಡ ಪಾಠ. ಅದೇ ರೀತಿಯಲ್ಲಿ ಸನ್ಯಾಸಕ್ಕೆ ಹೋಗಬೇಕು ಅಂತಂದರೂ ಕೂಡ ಒಂದು ಸೂಚನೆ ಆಗಬೇಕಲ್ಲ. ಸೂಚನೆ ಆಗದೆ ತೆಗೆದುಕೊಳ್ಳೋದು ಅಂತೇನಿದೆ, ಅದು ಅತ್ಯಂತ ಅದು ಸರಿಯೇ ಅಲ್ಲ ಅಂತ ಹೇಳಬೇಕು. ಸೂಚನೆ ಆಗಲೇಬೇಕು. ಸೂಚನೆ ಆಗುತ್ತಾ ಈ ಕಾಲಕ್ಕೂ ಅಂತಂದರೆ ಆಗುತ್ತೆ. ಇವತ್ತು ಯಾವುದೋ ಟ್ರಾನ್ಸ್ಫರ್ ಬೇಕು, ಪ್ರಮೋಷನ್ ಬೇಕು ಅಂತ ಹೋಗಿ ರಾಯರ ಹತ್ರ ಹೋಗಿ ಸೇವೆ ಮಾಡಿದರೂ ಸೂಚನೆ ಆಗುತ್ತೆ. ಅದು ಫಲ ಸಿಗ್ತಾ ಇರಬೇಕಾದ್ರೆ ಇದಕ್ಕೆ ಯಾಕೆ ಸಿಕ್ಕೋದಿಲ್ಲ? ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟೇ. ನಮಗೆ ಬೇಕಾಗಿಲ್ಲ ಸೂಚನೆ ಏನಂತ ಬಂದುಬಿಡುತ್ತೋ ಏನೋ, ನಮಗೆ ಫೇವರ್ ಆಗಿ ಬರುತ್ತೋ ಅಲ್ವೋ ಹೀಗೆಲ್ಲ ಅಂದ್ಕೊಂಡು ನಾವು ಸೂಚನೆ ಕೇಳೋಕ್ಕೆ ಹೋಗೋದಿಲ್ಲ. ಅಲ್ಲಿ ನೋಡಿ, ಸೂಚನೆ ಅಂತಂದ ಕೂಡಲೇ ಗುರುಗಳಿಗೂ ಸೂಚನೆ ಆಯಿತು, ಶಿಷ್ಯನಿಗೂ ಸೂಚನೆ ಆಯಿತು, ಮ್ಯೂಚುವಲ್ ಸೂಚನೆ. ಇವತ್ತು ಗುರು ಒಬ್ಬ ಇದ್ದಾರೆ, ನನಗೆ ಸೂಚನೆ ಆಯಿತು ಅಂತ ಹೇಳಿ ನನಗೆ ಆಗದೇ ಇರೋರಿಗೆ, ನೋಡಪ್ಪ ಸೂಚನೆ ಆಗಿದೆ, ನೀನು ಬಂದು ಪೀಠಕ್ಕೆ ಕೊಡು ಅಂತಂದು ಅವನ್ನ ಹಾಳು ಮಾಡಬಾರ್ದು. ಶಿಷ್ಯನೂ ಕೂಡ, ಸ್ವಾಮಿ ನನಗೆ ಸೂಚನೆ ಆಗಿದೆ, ನನಗೆ ಸನ್ಯಾಸ ಕೊಡಿ ಅಂತ ಕೇಳೋಕ್ಕೂ ಹೋಗಬಾರ್ದು. ಇಬ್ಬರಿಗೂ ಆಗಿಬಿಟ್ರೆ, ಒಬ್ಬರಿಂದನೇ ಆಯಿತು ಅಂತಾದರೆ ಯಾವುದೇ ಅಲ್ಲಿ ದೋಷಕ್ಕೆ ಕಾರಣವಿಲ್ಲ. ಅದು ಪರಿಪೂರ್ಣವಾದ ಒಂದು ಯಶಸ್ಸಿಗೆ ಕಾರಣವಾಗುತ್ತೆ. ನಮ್ಮ ಪರಂಪರೆಯನ್ನು ನೋಡಿ, ಎಲ್ಲೆಲ್ಲಿ ಆ ಗುರು ಶಿಷ್ಯರ ಜೋಡಿ ಹೀಗೆ ಆ ಸೂಚನೆಯಿಂದ ಕೊಟ್ಟಿದ್ದಾರೋ ಅದು ಅತ್ಯಂತ ಸಕ್ಸಸ್ಫುಲ್ ಸನ್ಯಾಸ ಅಂತ ಆ ಗುರು ಶಿಷ್ಯ ಸಂಬಂಧವನ್ನು ನೋಡ್ತೇವೆ. ಬ್ರಹ್ಮಣಿ ತೀರ್ಥಕ್ಕೆ ಸೂಚನೆ ಆಯಿತು, ವ್ಯಾಸರಾಜರು ಬಂದರು. ಯಾರಿಂದ ಸೂಚನೆ? ಸಾಕ್ಷಾತ್ ಬದ್ರೀ ನಾರಾಯಣದಿಂದ ಸೂಚನೆ ಆಯಿತು, ವ್ಯಾಸರಾಜರು ಬಂದರು, ಅಪ್ರತಿಮ ಜೋಡಿ ಆಯಿತು. ಶ್ರೀಪಾದರಾಜರು ವ್ಯಾಸರಾಜರು ಒಂದು ಅಪ್ರತಿಮ ಜೋಡಿ, ವ್ಯಾಸರಾಜರು ವಿಜೇಂದ್ರ ಒಂದು ಅಪ್ರತಿಮ ಜೋಡಿ, ವ್ಯಾಸರಾಜರು ಶ್ರೀನಿವಾಸ ತೀರ್ಥ ಒಂದು ಅಪ್ರತಿಮ ಜೋಡಿ. ಪರಂಪರೆ ಹೀಗೆ ಆ ಜೋಡಿಗಳ ಸರಮಾಲೆಯನ್ನು ನಾವು ನೋಡ್ತಾ ಬರ್ತೇವೆ. ಇಂತಹ ಜೋಡಿ ಎಲ್ಲಿಗೂ ಸಾಧ್ಯ ಇಲ್ಲ. ನಾವು ಗಂಡ ಹೆಂಡತಿ ನೋಡಿ ಅಪ್ರತಿಮ ಜೋಡಿ, ಒಳ್ಳೆ ಅಪೂರ್ವ ಜೋಡಿ ನಾವು ಹೇಳ್ತೇವಲ್ಲ, ಅದಕ್ಕಿಂತ ಗುರು ಶಿಷ್ಯರ ಜೋಡಿ ಅತ್ಯಂತ ಅಪೂರ್ವವಾದದ್ದು. ಇಂತಹ ಅಪೂರ್ವ ಜೋಡಿಗಳು ನಮ್ಮಲ್ಲಿ ಬೇಕಾದಷ್ಟು ಜನ ಆಗಿ ಹೋಗಿದ್ದಾರೆ. ಅಂಥ ಅಪೂರ್ವ ಜೋಡಿಗಳು, ಈ ರೀತಿ ಸೂಚನೆಯಿಂದ ಬಂದಂತಹ ಅಪೂರ್ವ ಜೋಡಿಗಳು, ಗುರುಗಳಿಗೂ ಸೂಚನೆ ಆಯಿತು, ಶಿಷ್ಯನಿಗೂ ಸೂಚನೆ ಆಯಿತು. ಹೀಗೆ ಬಂದಂತಹವರು ರಾಘವೇಂದ್ರ ಸ್ವಾಮಿಗಳು. ಮುಂದೆ ಅವರು ಮತ್ತೆ ಎರಡು ಮಾತಿಲ್ಲ, ಮತ್ತು ಸಂಸಾರವನ್ನು ಬಿಟ್ಟು ಬರ್ಬೋದಾ, ಹೆಂಡತಿ ಮಕ್ಕಳನ್ನು ಬಿಟ್ಟು ಬರ್ಬೋದಾ? ಅಲ್ಲೂ ಬಿಟ್ಟು ಬರೋ ಹಾಗಿಲ್ಲ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಸರ್ವೇಷಾಂ ಅಭಯಂ ದತ್ವ. ಯಾರು ಸನ್ಯಾಸ ಸ್ವೀಕಾರ ಮಾಡಬೇಕು ಎಲ್ಲರಿಗೂ ಅಭಯವನ್ನು ಕೊಡಬೇಕು. ಹೆಂಡತಿ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಬೇಕು, ಮಾಡಿ ತಾನು ಸನ್ಯಾಸ ಸ್ವೀಕಾರ ಮಾಡಬೇಕು. ಇವತ್ತು ಒಂದು ಕೆಲಸವನ್ನು ಬಿಟ್ಟು ಹೋಗ್ತಾನೆ ಅಂತಂದರೆ ಅದು NOC ಅಂತ ಹೇಳಿ ನೋ ಅಬ್ಜೆಕ್ಷನ್ ತೊಗೊಳ್ಬೇಕು ಅಂತ ಹೇಳ್ತಾರೆ. ಅದಿಲ್ಲದೆ ಹೋದರೆ ನನಗೆ ಕೆಲಸದಿಂದ ಅವನ್ನ ರಿಲೀವ್ ಮಾಡೋದಿಲ್ಲ. ಹೇಗೋ ಎಲ್ಲವನ್ನು ತಮ್ಮ ಅಣ್ಣನಿಗೆ ಒಪ್ಪಿಸ್ತಾರೆ, ಅಣ್ಣ ಅತ್ತಿಗೆಯರಲ್ಲಿ ಒಪ್ಪಿಸಿ ತಮ್ಮ ಹೆಂಡತಿ ಮಕ್ಕಳನ್ನು ಒಪ್ಪಿಸಿ ತಾವು ಸನ್ಯಾಸಕ್ಕೆ ಬರ್ತಾರೆ. ಇದು ಒಂದು ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು ಅಂದರೆ ಹಾಗೆ ಸುಮ್ಮನೆ ಬಿಟ್ಟು ಓಡಿ ಬರೋದಲ್ಲ. ಇದು ಒಂದು ದೊಡ್ಡ ಜವಾಬ್ದಾರಿ. ಹೆಂಡತಿ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಬೇಕು. ಹೀಗೊಂದು ಜವಾಬ್ದಾರಿನ ಮಾಡಿ ಅವರು ಸನ್ಯಾಸಕ್ಕೆ ಬರ್ತಾರೆ. ಇದೊಂದು ದೊಡ್ಡ ಪಾಠ ನಮಗೆ. ಸನ್ಯಾಸ ತೆಗೆದುಕೊಳ್ಳಬೇಕಾದ್ರೆ ಒಂದು ಪಾಠ, ಸೂಚನೆ ಆಗಬೇಕು. ಯಾಕೆ ಸೂಚನೆ ಆಗಬೇಕು ಅಂತ ಹೇಳ್ತೇನೆ ಅಂತಂದರೆ, ನೋಡಿ, ಸೂಚನೆ ಆಗದೆ ಹೋದರೆ ಏನಾಗುತ್ತೆ ದುರಂತ ಅಂತ. ಸನ್ಯಾಸ ಅಂತಂದರೆ ಸಾಮಾನ್ಯ ಅಲ್ಲ, ಅದು ಅಪ್ರತಿಮ ಬ್ರಹ್ಮಚರ್ಯ ಇರಬೇಕು. ಬೇರೆ ಆಶ್ರಮದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಮತ್ತೆ ಸರಿ ಮಾಡ್ಕೊಳ್ಳೋಕೆ ಬರುತ್ತೆ. ಸನ್ಯಾಸದಲ್ಲಿ ಒಮ್ಮೆ ಅವನು ಬ್ರಹ್ಮಚರ್ಯದಿಂದ ಬಿದ್ದ ಅಂತಂದರೆ ಮತ್ತೆ ಅವನು ತೆಗೆದುಕೊಳ್ಳೋಕೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮತ್ತೆ ವಾಪಸ್ ಬರಲಿಕ್ಕೆ. ಅದು ಅಷ್ಟು ಕಠಿಣವಾದ ಒಂದು ವ್ರತ ಆಶ್ರಮ. ಸೂಚನೆ ಆಗಲಿಲ್ಲ ಅಂತಾದರೆ ಏನಾಗುತ್ತೆ, ತೆಗೆದುಕೊಂಡ ಅಂತಂದರೆ ಮುಂದೆ ಏನಾಗುತ್ತೋ ಏನೋ. ಇವತ್ತು ವೈರಾಗ್ಯ ಬಂದಿರ್ಬೋದು, ನಾಳೆ ವೈರಾಗ್ಯ ದೃಢವಾಗಿ ಇರುತ್ತಾ? ಇವತ್ತು ವೈರಾಗ್ಯ ಅಂತ ಏನೋ ತೆಗೆದುಕೊಂಡು ಬಿಟ್ಟ, ಹಿಂದೆ ಆಗಿದೆ ಕೆಲವು ಕಡೆ ಏನೋ ವೈರಾಗ್ಯ ಅಂತ ತೆಗೆದುಕೊಂಡು ಬಿಟ್ಟರೆ ಆಮೇಲೆ ಯಾವತ್ತೋ ಒಂದು ದಿವಸ ಅಯ್ಯೋ ತಪ್ಪು ಮಾಡಿದೆ ಅಂತ ಆದಾಗ ಅದು ಎಂತಹ ಆಭಾಸಕ್ಕೆ ಕಾರಣವಾಗುತ್ತೆ. ಹಾಗಾಗಬಾರ್ದು ಅಂತಿದ್ದರೆ
ಸರಿಯಾದ ಸೂಚನೆ ಆಗಬೇಕು. ಸೂಚನೆ ಆಗದೆ ಹೋದರೆ ತೆಗೆದುಕೊಳ್ಳೋದಿಲ್ಲ, ಮುಗೀತು. ಅದು ದೃಢ ನಿಲುವಾಗಿದ್ದರೆ ಅದು ಅತ್ಯಂತ ಸಕ್ಸಸ್ಫುಲ್ ಸನ್ಯಾಸ ಅಂತ ಆಗುತ್ತೆ. ಆತನ ವೈಯಕ್ತಿಕವಾಗಿಯೂ ಒಳ್ಳೆಯ ಸನ್ಯಾಸಿಯಾಗಿರ್ತಾನೆ, ಆ ಪೀಠದಕ್ಕೂ ಕೂಡ ಒಂದು ಮರ್ಯಾದೆಯ ನ್ಯಾಯವನ್ನು ಸಲ್ಲಿಸ್ತಾನೆ ಅಂತ ಹೇಳಬಹುದು. ಅಂತಹ ಒಂದು ದೊಡ್ಡ ಒಂದು ಜ್ವಲಂತ ನಿದರ್ಶನ ಅಂತಂದರೆ ರಾಯರು ಸನ್ಯಾಸ ಸ್ವೀಕಾರ ಮಾಡಿದಂತಹ ಪ್ರಸಂಗ. ಇನ್ನು ಸನ್ಯಾಸ ಸ್ವೀಕಾರ ಮಾಡಿದ ಮೇಲೆ ಅವರ ಒಂದು ಅನುಷ್ಠಾನ, ಸನ್ಯಾಸಕ್ಕೆ ಯೋಗ್ಯವಾದ ಅನುಷ್ಠಾನ ಇತ್ತು, ಮತ್ತೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಪ್ರತಿನಿತ್ಯ ತ್ರಿಕಾಲ ಸ್ನಾನ, ಆ ಪೂಜೆ, ಜಪ, ತಪ, ಅನುಷ್ಠಾನ ಎಲ್ಲವನ್ನೂ ಕೂಡ ಮಾಡಿಕೊಂಡು ಅವರು ಗ್ರಂಥವನ್ನು ರಚನೆ ಮಾಡ್ತಾರೆ. ಎಂತೆಂತಹ ಗ್ರಂಥ ರಚನೆ ಮಾಡ್ತಾರೆ ಅಂತಂದರೆ ಸುಮಾರು 50ಕ್ಕೂ ಹೆಚ್ಚು ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಜಯತೀರ್ಥರು ಬರೆದ ಎಲ್ಲ ಟೀಕಾ ಗ್ರಂಥಗಳಿಗೂ ಟಿಪ್ಪಣಿಯನ್ನು ರಚನೆ ಮಾಡಿಕೊಟ್ಟಂತಹ ಮಹಾನುಭಾವರು. 18 ಟೀಕಾ ಗ್ರಂಥಗಳಿಗೆ 18 ಟಿಪ್ಪಣಿ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಮಂತ್ರಾರ್ಥ ಮಂಜರಿ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಋಗ್ಭಾಷ್ಯ ಟಿಪ್ಪಣಿಗೆ ಅವರ ಮಗನೇ ನಾರಾಯಣಾಚಾರ್ಯರೇ ಒಂದು ಗ್ರಂಥವನ್ನು ರಚನೆ ಮಾಡಿದ್ದರಿಂದ ಅದಕ್ಕೆ ಸಂವಾದಿಯಾಗಿ ತಾವು ವ್ರತವನ್ನು ಬಿಡಬಾರ್ದು ಅಂತ ಹೇಳಿ ಮತ್ತೆ ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಸೇರಿಸಿ ಮಾಡ್ತಾರವರು, ಮಂತ್ರಾರ್ಥ ಮಂಜರಿ. ಹೀಗೆ ಯಾವುದನ್ನು ಕೂಡ ಅಂದುಕೊಂಡಿದ್ದು ಯಾವುದನ್ನೂ ಬಿಟ್ಟಿಲ್ಲ ಅವರು. ನಾವು ಜೀವನದಲ್ಲಿ ಅಂದುಕೊಳ್ತೇವೆ, ಏನೇನೋ ಮಾಡಬೇಕು ಅಂತ ಅಂದ್ಕೊಳ್ತೇವೆ, ಆದರೆ ಎಷ್ಟೋ ಕೆಲಸಗಳು ಆಗೋದೇ ಇಲ್ಲ. ಅಂದುಕೊಂಡಿದ್ದು 100 ಕೆಲಸದಲ್ಲಿ ಒಂದು 4-5 ಕೆಲಸಗಳಾಗುತ್ತೆ ಎಷ್ಟೋ ಸಲ. ಆದರೆ ರಾಯರು ಅಂದುಕೊಂಡಿದ್ದು ಯಾವುದನ್ನೂ ಕೂಡ ಅವರು ಬಿಟ್ಟಿಲ್ಲ. ಅಂದುಕೊಂಡು ಎಲ್ಲವನ್ನೂ ಕೂಡ ವ್ರತದಂತೆ ಪೂರ್ಣ ಮಾಡಿದ್ದಾರೆ ಅವರು. ಒಂದು ವ್ರತ ಅಂತಂದರೆ ಹೇಗೆ ಸಂಕಲ್ಪ ಮಾಡಿ ಸಮರ್ಪಣೆ ಮಾಡಿ ಪೂರ್ಣ ಮಾಡಿ ಆಯಿತು ಅಂತ ಅಂದ್ಕೊಳ್ತೇವೆ, ಹಾಗೆ ಗ್ರಂಥರಚನೆಯನ್ನು ಒಂದು ಸಂಕಲ್ಪ, ಒಂದು ವ್ರತ ಅಂತ ಅಂದುಕೊಂಡು ಸಂಕಲ್ಪ ಮಾಡಿ ಪೂರೈಸಿ ಕೃಷ್ಣಾರ್ಪಣ ಅಂತ ಮಾಡಿದಂತಹ ಮಹಾನುಭಾವರು. ಚಂದ್ರಿಕಾ ಗ್ರಂಥವನ್ನು ಎಷ್ಟು ಸಲ ಪಾಠ ಹೇಳಿದ್ದಾರೋ, ಅದರ ಚಂದ್ರಿಕಾ ಗ್ರಂಥಕ್ಕೊಂದು ಪ್ರಕಾಶ ಅಂತನ್ನುವಂಥ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಉಡುಪಿ ಕ್ಷೇತ್ರ ಸುಮಾರು 10 ವರ್ಷ ಸತತವಾಗಿರ್ತಾರೆ, ಅದು ಬಿಟ್ಟು ಬರೋದೇ ಇಲ್ಲ. ಅಂದರೆ ಎಂತಹ ದೊಡ್ಡ ಕ್ಷೇತ್ರ. ರಾಯರಂತಹವರು 10 ವರ್ಷ ಅಲ್ಲೇ ಇದ್ದು ಚಂದ್ರಿಕಾ ಪಾಠವನ್ನು ನಿರಂತರ ಮಾಡಿದ್ದಾರೆ. ಒಂದು ಪಾಠ ಪ್ರಾರಂಭ ಮಾಡೋದು ಮಂಗಳ, ಮತ್ತೆ ಪ್ರಾರಂಭ, ಮತ್ತೆ ಮಂಗಳ, ಹೀಗೆ ನಿರಂತರ ಪಾಠ ಮಾಡಿದಂಥ ಮಹಾನುಭಾವರು. ಮಣಿಶೃಂಗ ಅಂತನ್ನುವಂಥಲ್ಲಿ ಸನ್ಯಾಸದ ಪ್ರಾರಂಭದಲ್ಲಿ ಮಣಿಶೃಂಗ ಅಂತನ್ನುವಂಥ ಕ್ಷೇತ್ರದಲ್ಲಿ ನಿಂತು ಅವರು ವಿಶೇಷವಾಗಿ ಪಾಠ ಪ್ರವಚನ, ಟಿಪ್ಪಣಿ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅಂತಹ ಮಹಾನುಭಾವರು ಪ್ರತಿಯೊಂದು ಕ್ಷಣವನ್ನು ಕೂಡ ಸಾರ್ಥಕಪಡಿಸಿಕೊಂಡಿದ್ದಾರೆ. ಅಂತಹ ಮಹಾನುಭಾವರ ಒಂದು ಈ ಜೀವನ ಚರಿತ್ರೆ ಹೇಗಿತ್ತು ಅಂಥೇಳಿ ರಾಘವೇಂದ್ರ ವಿಜಯ ಹೇಳುತ್ತೆ. ಅವರು ಬೆಳಗ್ಗೆ ಅರುಣೋದಯ ಕಾಲದಲ್ಲೇ ಹೇಳ್ತಾಯಿದ್ರು, ವಂದಿ ಮಾಗಧರು ಅಂತ ಏನು ಇರ್ತಾಯಿದ್ರು. ಹೇಗೆ ಈ ಪೀಠಾಧಿಪತ್ಯ ಅಂತಂದರೆ ಆ ವೇದಾಂತ ಸಾಮ್ರಾಜ್ಯ, ಆ ಸಾಮ್ರಾಜ್ಯದಲ್ಲಿ ಯಾರು ಪಟ್ಟಾಭಿಷಿಕ್ತರಾಗಿರ್ತಾರೆ ಅವರು ರಾಜರಿದ್ದ ಹಾಗೆ, ಚಕ್ರವರ್ತಿ ಇದ್ದ ಹಾಗೆ. ಚಕ್ರವರ್ತಿಗೆ ಇರುವಂಥ ವೈಭವ ಎಲ್ಲ ಇವರಲ್ಲಿ ಇರುತ್ತೆ. ಚಕ್ರವರ್ತಿನ ಎಬ್ಬಿಸಬೇಕಾದ ವಂದಿ ಮಾಗಧರು ಅಂತ ಇರ್ತಾರೆ. ಅವರು ಬಂದು ಆ ಸುಪ್ರಭಾತವನ್ನು ಹೇಳಬೇಕು. ಆಗ ಅವರು ಹೇಳಬೇಕು. ಹಾಗೆ ಆ ಒಂದು ವ್ಯವಸ್ಥೆ ಇತ್ತು. ಅದು ಯಾರಿಂದಲೋ ವ್ಯವಸ್ಥೆ ಅಲ್ಲ, ಸಾಕ್ಷಾತ್ ಆ ಕಾಲದ ರಾಜರಿಂದ ಆದಂತಹ ವ್ಯವಸ್ಥೆ, ತಂಜಾವೂರಿನ ರಾಜನಿಂದ ಆದಂತಹ ವ್ಯವಸ್ಥೆ ಅದು. ಹಾಗೆ ಆ ವ್ಯವಸ್ಥೆಯಲ್ಲಿ ಆ ವಂದಿ ಮಾಗಧರು ಬಂದು ಹೇಳಬೇಕು. ಆಗ ಆ ವೈಭವದಿಂದ ಅವರು ಎದ್ದು ಹೇಳಬೇಕಾದ್ರೆ ದೇವರ ಸ್ಮರಣೆಯನ್ನು ಮಾಡಿಕೊಂಡು ವಿಶೇಷವಾಗಿ ಧ್ಯಾನ ಮಾಡಬೇಕು. ಆ ಕಾಲಕ್ಕೆ ಎದ್ದು ಧ್ಯಾನ ಮಾಡಬೇಕಂತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಕನಿಷ್ಠ 108 ಬಾರಿ ಆದರೂ ಹೇಳಬೇಕು. ಇದು ಎದ್ದ ಮೇಲೆ ಪಾರಾಯಣ ಮಾಡಬೇಕು ಅಂತ ಕಲಿಸಂತರಣೋಪನಿಷತ್ತಿನ ಒಂದು ಮಂತ್ರ ಇದು. ಇದು ಉಪನಿಷತ್ ಮಂತ್ರ, ಅದು ಸ್ತ್ರೀಯರೂ ಹೇಳಬಹುದಂಥ ಒಂದು ಮಂತ್ರ ಇದು. ಹೀಗೆ ಭಗವಂತನ ನಾಮಸ್ಮರಣೆ, ಪ್ರಾತಃ ಕಾಲದ ಸ್ತೋತ್ರಗಳು ಎಲ್ಲವನ್ನು ಹೇಳಿ ಅದು ಶಯನದಿಂದ ಎದ್ದು ಅವರು ಶೌಚವನ್ನು ಪೂರೈಸ್ತಾ ಇದ್ದರು. ಅಲ್ಲಿ ಹೇಳ್ತಾರೆ, ಎದ್ದ ಮೇಲೆ ತುಳಸಿ ವಂದನೆಯನ್ನು ಮಾಡ್ತಾ ಇದ್ರಂತೆ. ತುಳಸಿ ವೃಕ್ಷವನ್ನು ಕಂಡು ತುಳಸಿ ವನಕ್ಕೆ ಹೋಗಿ, ಮಠದಲ್ಲೇ ಇದ್ದಂಥ ತುಳಸಿ ವನಕ್ಕೆ ಹೋಗಿ ತುಳಸಿ ವೃಕ್ಷಕ್ಕೆ ಮೊದಲು ದೇವರ ದರ್ಶನ, ಆಮೇಲೆ ತುಳಸಿ ವೃಕ್ಷದ ದರ್ಶನ. ಅಲ್ಲಿ ಹೋಗಿ ಅಲ್ಲೊಂದು ವಿಶೇಷವನ್ನು ಹೇಳ್ತಾರೆ. ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ಸ ಪ್ರಣಮ್ಯ ತುಳಸಿ ವನಸ್ಥಿತಾಮಿಂದಿರಾಂ ತದನು ತತ್ಪದಾಶ್ರಿತಂ. ತುಳಸಿ ಗಿಡಕ್ಕೆ ಅಲ್ಲಿ ಹೋಗ್ತಾ ಇದ್ದು ಸಾಕ್ಷಾತ್ ಲಕ್ಷ್ಮೀದೇವಿ. ತುಳಸಿ ದೇವಿ ಅಂದರೆ ಬೇರೆ ಯಾರಲ್ಲ, ಲಕ್ಷ್ಮೀದೇವಿಯೇ ಅದು. ಲಕ್ಷ್ಮೀದೇವಿಯ ಸನ್ನಿಧಾನ, ಲಕ್ಷ್ಮೀದೇವಿ ಅಂತ ಹೇಳಿ ಅಲ್ಲಿ ನಮಸ್ಕಾರ ಮಾಡ್ತಾಯಿದ್ರು. ಅಲ್ಲಿ ಆ ತುಳಸಿಯ ಬುಡದಲ್ಲಿ ಯಾರಿರ್ತಾರೆ ಅಂತಂದರೆ ವಾಯುನಂದನ ಅವಂದತಾ ಆದರಾತ್. ವಾಯುನಂದನನನ್ನು ಅಂದರೆ ವಾಯುದೇವರನ್ನು, ಹನುಮಂತ ದೇವರನ್ನು ಅಲ್ಲಿ ನಮಸ್ಕಾರ ಮಾಡ್ತಾಯಿದ್ರಂತೆ. ಪ್ರತಿನಿತ್ಯ ನಾವು ತುಳಸಿ ಗಿಡಕ್ಕೆ ಹೋಗಿ ವೃಂದಾವನ ನಮಸ್ಕಾರ ಮಾಡಬೇಕಾದ್ರೆ ಅಲ್ಲಿ ಬುಡದಲ್ಲಿ ಇರುವಂಥ ಹನುಮಂತ ದೇವರು. ಈ ಚಿಂತನೆ ಬೇರೆ ಎಲ್ಲೂ ಬಂದಿಲ್ಲ, ಇದು ವಿಶೇಷವಾಗಿ ಬಂದಿರುವಂಥದ್ದು. ಒಂದು ಮಾತಿದೆ, ಎಲ್ಲ ವೇದಗಳು ಎಲ್ಲ ದೇವತೆಗಳು ಆಶ್ರಯಿಸಿಕೊಂಡು ತುಳಸಿ ವೃಂದಾವನದಲ್ಲಿ ಇದ್ದಾರೆ ಅಂತ ಹೇಳಿ ಶ್ಲೋಕವೇ ಇದೆ. ಅದು ಮುಖ್ಯವಾಗಿ ತುಳಸಿ ವೃಂದಾವನದ ಆ ಕೆಳಗೆ ಮೇಲ್ಭಾಗದ ಇಡೀ ವೃಕ್ಷ
ಲಕ್ಷ್ಮೀದೇವಿ ಆದರೆ ಕೆಳಗೆ ಬುಡದಲ್ಲಿ ಹನುಮಂತ ದೇವರಿದ್ದಾರೆ ಅಂಥೇಳಿ ಆ ಒಂದು ಚಿಂತನೆ. ಅಲ್ಲಿ ನಮಸ್ಕಾರ, ಜೀವೋತ್ತಮರಾದ ಹನುಮಂತ ದೇವರ ನಮಸ್ಕಾರ ಮಾಡಿಕೊಂಡು ಮುಂದೆ ಶಿಬಿಕಾ ಮೇನೆಯಿಂದ ಕಾವೇರಿ ಸ್ನಾನಕ್ಕೆ ಹೋಗ್ತಾಯಿದ್ರು. ಹೋಗಬೇಕಾದ್ರೆ ಎಲ್ಲ ಶಿಷ್ಯರು ಪಾರಾಯಣ ಮಾಡ್ಕೊಂಡು ಹೋಗಬೇಕು. ಒಂದು ಕ್ಷಣವೂ ಕೂಡ ವ್ಯರ್ಥ ಸಂಭಾಷಣೆಗೆ ಅವಕಾಶವೇ ಇಲ್ಲ. ಪಾರಾಯಣ ಮಾಡ್ಕೊಂಡು ಹೋಗಬೇಕು. ಕಾವೇರಿ ತೀರಕ್ಕೆ ಹೋಗಬೇಕು ಕುಂಭಕೋಣದಲ್ಲಿ. ಅಲ್ಲಿ ಹೋಗಿ ಅಲ್ಲಿ ಕಾವೇರಿ ವರ್ಣನೆ ತುಂಬ ಹೆಚ್ಚು ಮಾಡ್ತಾರೆ. ಅದನ್ನು ಈಗೇನು ಅದನ್ನು ನೋಡೋದು ಬೇಡ. ಅವರು ಅದಕ್ಕೂ ಇದು ಮೊದಲು ಮೃತ್ತಿಕಾ ಶೌಚ, ದಂತಧಾವನ ಇದನ್ನೆಲ್ಲ ಹೇಳ್ತಾರೆ. ಅವರು ಹೇಗೆ ಮಾಡ್ಕೊಳ್ತಾ ಇದ್ರು, ಎಲ್ಲ ಶಾಸ್ತ್ರೋಕ್ತವಾಗಿ ಹೇಗೆ ಮಾಡ್ಕೊಳ್ತಾ ಇದ್ರು. ಅದು ಸನ್ಯಾಸಿಗಳು ಇನ್ನೂ ವಿಶೇಷವಾಗಿ ಹೇಳ್ತಾರೆ. ಮೃತ್ತಿಕಾ ಶೌಚ ಅವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಳ್ಬೇಕು. ಗೃಹಸ್ಥರಿಗೆ ಹೇಳಿದ್ದಕ್ಕಿಂತ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಕೊಳ್ಬೇಕು. ಇದೆಲ್ಲ ಮಾಡಿ ಸ್ನಾನ ಮಾಡಿ ಸ್ನಾನಾಂಗ ತರ್ಪಣ ಜಪ ಎಲ್ಲ ಮಾಡಬೇಕು. ಸ್ನಾನದ ಜಪ, ಅರ್ಘ್ಯ, ದೇವರಿಗೆ ಅರ್ಘ್ಯವನ್ನು ಕೊಡುವಂತಹದ್ದು, ಎಲ್ಲ ತೀರ್ಥಗಳಿಗೆ ಅರ್ಘ್ಯವನ್ನು ಕೊಡುವಂತಹದ್ದು, ಇದನ್ನೆಲ್ಲ ಮಾಡಿ ಸ್ನಾನಾನಂತರದಲ್ಲಿ ಆ ವಸ್ತ್ರಧಾರಣೆ ಊರ್ಧ್ವಪುಂಡವನ್ನು ಹಚ್ಚಿಕೊಂಡು ಅರ್ಘ್ಯ ಜಪವನ್ನು ಮತ್ತೆ ಮಾಡ್ತಾಯಿದ್ರು. ಆಮೇಲೆ ಇದೆಲ್ಲ ಮಾಡಿಕೊಂಡು ಮಠಕ್ಕೆ ಬರ್ತಾಯಿದ್ರು. ಭಾಗವತ ಕಥಾಶ್ರವಣವನ್ನು ಮಾಡ್ತಾಯಿದ್ರಂತೆ. ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಭಾಗವತ ಕಥಾಶ್ರವಣ, ಭಾಗವತರು ಅಂತ ಇರಬೇಕು, ಅವ್ರ ಪುರಾಣವನ್ನು ಹೇಳಬೇಕು. ಇವರಿಗೆ ಬರ್ತಾ ಇರಲಿಲ್ವಾ? ಅಲ್ಲ, ರಾಯರಿಗೆ ಬರ್ತಾ ಇತ್ತು. ಇಡೀ ಪುರಾಣಗಳೆಲ್ಲವೂ ಮುಖೋದ್ಗತ ಅವರಿಗೆ. ಆದರೂ ಕೂಡ ಒಂದು ವ್ಯವಸ್ಥೆಯನ್ನು ಇಟ್ಟಿದ್ರು. ಪ್ರತಿನಿತ್ಯ ಭಾಗವತ ಶ್ರವಣ ಆಗಬೇಕು. ಮಠದಲ್ಲಿ ಈ ಸಮಯಕ್ಕೆ ಬಂದರೆ ಭಾಗವತ ಆಗುತ್ತೆ. ಒಂದು ಆಫೀಸ್ ಅಂತ ಇರುತ್ತಲ್ಲ, ಬೆಳಿಗ್ಗೆ ಹೊತ್ತು ಇಷ್ಟೊಂದು ವರ್ಕಿಂಗ್ ಅವರ್ಸ್ ಅಂತ ಹಾಕಿರ್ತಾರೆ, ಇದು ಲಂಚ್ ಟೈಮ್ ಅಂತ ಹಾಕಿರ್ತಾರೆ. ಇಲ್ಲಿ ಟ್ರಾನ್ಸಾಕ್ಷನ್, ಒಂದು ಬ್ಯಾಂಕ್ ಹೋದರೆ ಟ್ರಾನ್ಸಾಕ್ಷನ್ ಅವರ್ಸ್ ಅಂತ ಒಂದು ಹಾಕಿರ್ತಾರೆ. ಹೇಗೋ ಮಠಕ್ಕೆ ಬಂದರೆ ಅಲ್ಲಿ ಪಾಠ ಅಂತ ಇಲ್ಲಬಾರ್ದು. ಪ್ರತಿನಿತ್ಯ ಭಾಗವತ ಬೆಳಗ್ಗೆ ಹೊತ್ತು ಇಷ್ಟೊತ್ತಿದ್ದು ಇಷ್ಟೊತ್ತು ಭಾಗವತ ಪ್ರವಚನ ಆಗಲೇಬೇಕು, ಕಥಾಶ್ರವಣ ಆಗಲೇಬೇಕು. ಮತ್ತು ವೇದವ್ಯಾಸರ ಪೂಜೆ ಬೆಳಗ್ಗೆ ಹೊತ್ತು ಆಗಬೇಕು. ಆಮೇಲೆ ವೇದವ್ಯಾಸರ ಪೂಜೆ ಆದ ಮೇಲೆ ಅವರ ನಿತ್ಯ ಆನ್ನಿಕದ ಆ ದೇವರಿಗೆ ಪೂಜೆ ಮತ್ತು ನೈವೇದ್ಯ ಬೆಳಗಿನ ಪೂಜೆ ನೈವೇದ್ಯ ಸಮರ್ಪಣೆ ಅಂತ ಆಗ್ತಾಯಿತ್ತು. ಇದು ಮಹಾಪೂಜೆ ಅಲ್ಲ. ಬೆಳಗಿನ ಅವರ ಒಂದು ಒಂದು ಪೆಟ್ಟಿಗೆ ಏನಿದೆ, ಆ ದೇವರ ಪೂಜೆ, ವ್ಯಾಸಪೂಜೆ ಮತ್ತು ಅಲ್ಲಿ ನೈವೇದ್ಯ ಸಮರ್ಪಣೆ ಅಂತ ಆಗ್ತಾಯಿತ್ತು. ಇದಾದ ಮೇಲೆ ತಮ್ಮ ಪರಮಗುರುಗಳಾದ ವಿಜೇಂದ್ರ ತೀರ್ಥರ ವೃಂದಾವನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ತಾಯಿದ್ರು. ಅಂದರೆ ಇವತ್ತಿನ ವಿಜೇಂದ್ರ ವೃಂದಾವನ ಇದೆ, ಅದಲ್ಲದೆ ಪ್ರತ್ಯೇಕವಾಗಿ ರಾಯರ ಮಠ ಅಂತ ಬೇರೆ ಇತ್ತು. ರಾಯರು ಸುಧೀಂದ್ರ ತೀರ್ಥರು ಮೊದಲು ಇರ್ತಾ ಇದ್ದಂತಹ ಮಠ ಬೇರೆಯೇ ಇತ್ತು. ವಿಜೇಂದ್ರ ವೃಂದಾವನ ಇದ್ದಂತಹ ಮಠ ಅಲ್ಲ, ಪ್ರತ್ಯೇಕ ಬೇರೆ ಇತ್ತು. ಅಲ್ಲಿಂದ ವಿಜೇಂದ್ರ ವೃಂದಾವನಕ್ಕೆ ಹೋಗಿ ಅಲ್ಲಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ತಮ್ಮ ಮಠಕ್ಕೆ ಬರ್ತಾಯಿದ್ರು. ಇದು ಅವರ ಒಂದು ಕ್ರಮ. ಇದು ಪ್ರತಿನಿತ್ಯದ ಕುಂಭಕೋಣದಲ್ಲಿದ್ದಾಗೇನೋ ಒಂದು ಕ್ರಮವನ್ನು ಹೇಳಿದ್ದಾರೆ. ಇನ್ನು ಬೇರೆ ಊರಿನಲ್ಲಿದ್ದಾಗ ಇದು ಬಿಟ್ಟು ಬೇರೆ ಎಲ್ಲವೂ ಹೀಗೆ ನಡೀತಾ ಇತ್ತು. ಅಲ್ಲಿದ್ದಂಥ ತೀರ್ಥ ಸರೋವರಕ್ಕೆ ಹೋಗುವುದು, ಸ್ನಾನ ಮಾಡೋದು, ಇದೆಲ್ಲ ನಡೀತಾ ಇತ್ತು. ಇದೊಂದು ಮಾತ್ರ ಕುಂಭಕೋಣದಿದ್ದಾಗ ನಡೀತಾ ಇದ್ದಂತಹ ಒಂದು ಕ್ರಮ. ಸಂಪ್ರಣಮ್ಯ ವಿಜಯೀಂದ್ರ ಯೋಗಿನಂ ತಾಪಸೋಪಮ ಬುಧವ್ರಜಾವೃತಃ ಸೋಧಿರುಹ್ಯ ಮಣಿರಮ್ಯ ಪಾದುಕೆ ದೇಶಿಕೋ ಮಠಮತ ಪ್ರತಸ್ಥಿವಾನ್. ಅಲ್ಲಿ ವಿಜೇಂದ್ರ ತೀರ್ಥರ ದರ್ಶನ ಮಾಡಿಕೊಂಡು ಮಠಕ್ಕೆ ಬರ್ತಾಯಿದ್ರು. ಆಗ ಬರಬೇಕಾದ್ರೆ ಆ ಶಂಖ ದುಂದುಭಿ ನಾದಗಳು, ವಾದ್ಯಘೋಷ ಆಗ್ತಾಯಿತ್ತು. ಆ ಮಠ ಪ್ರವೇಶ ಮಾಡುವಂಥ ಒಂದು ವೈಖರಿಯೇ ದೊಡ್ಡ ವೈಭವದಿಂದ ಕೂಡಿರುವಂಥದ್ದಾಗಿತ್ತು. ಆಮೇಲೆ ಏನಾಗ್ತಾಯಿತ್ತು ಅಂತಂದರೆ, ಬ್ರಹ್ಮಸೂತ್ರ ಭಾಷ್ಯವನ್ನು ಶ್ರವಣ ಮಾಡ್ತಾಯಿದ್ರಂತೆ. ಪಂಡಿತರಿಂದ ಹೇಳಿಸಿ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನ ಆಗಬೇಕು, ಪಾರಾಯಣ ಆಗಬೇಕು, ಅದರ ಶ್ರವಣವನ್ನು ಮಾಡ್ತಾಯಿದ್ರು. ಆಮೇಲೆ ಇದಾದ ಮೇಲೆ ವಿಚಾರ ನಡೀತಾ ಇತ್ತು. ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದಂಥ ಆಕ್ಷೇಪಗಳು, ಅದಕ್ಕೆ ಬಂದ ಪರಿಹಾರ ಸಮಾಧಾನಗಳು, ಅಲ್ಲಿ ವಿಚಾರಗೋಷ್ಠಿ ನಡೀತಾ ಇತ್ತು. ಈ ರೀತಿಯ ಒಂದು ವ್ಯವಸ್ಥೆ ಪ್ರತಿನಿತ್ಯ ಮಠದಲ್ಲಿ ಶಾಸ್ತ್ರಾರ್ಥ ವಿಚಾರಗೋಷ್ಠಿ ಅಂತ ಅನ್ನೋದು ಬೆಳಗ್ಗೆ ಹೊತ್ತು ನಡೀತಾ ಇತ್ತು. ಅಲ್ಲಿ ಭಗವಂತ ಗುಣಪೂರ್ಣ, ದೋಷದೂರ ಅಂತನ್ನುವಂಥ ಎಲ್ಲ ಸಿದ್ಧಾಂತ ಸ್ಥಾಪನೆ ಆಗಬೇಕು. ವಿಶೇಷವಾಗಿ ಅಂತೂ ಮಠಕ್ಕೆ ಬರುವ ಭಕ್ತರು ಎಷ್ಟೋ ಜನ ಇರ್ತಾಯಿದ್ರು. ಪ್ರತಿನಿತ್ಯ ಬಂದು ದರ್ಶನ ಮಾಡಿಕೊಂಡು ಹೋಗುವಂಥವ್ರು, ಬೇರೆ ಬೇರೆ ಊರಿಂದ ಬರುವಂಥವ್ರು ಎಲ್ಲರೂ ಬರ್ತಾ ಇರ್ತಾರೆ. ಆ ಸಮಯಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಬೇಕಾದ ಆಹಾರ ಅಂತಲೂ ಸಿಕ್ಕಬೇಕು. ಭಾಗವತ ಕಥಾಶ್ರವಣ ಆಗಬೇಕು, ಬ್ರಹ್ಮಸೂತ್ರ ಭಾಷ್ಯ ಅದರ ಶ್ರವಣ ಆಗಬೇಕು, ವಿಚಾರಗೋಷ್ಠಿ ಅದರ ಕಿವಿಗೆ ಬೀಳಬೇಕು. ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ಅಂತ ಅಲ್ಲಿ ಕೂತಲ್ಲಿ ಅವರಿಗೊಂದು ಆ ಪ್ರಜ್ಞೆ ಮೂಡಬೇಕು, ಆ ಒಂದು ಎಚ್ಚರ ಆಗಬೇಕು, ಅದೊಂದು ಅನುಗ್ರಹ ಆಗಬೇಕು. ಮುಂದೆ ಅವರಿಗೆ ಆ ಒಂದು ಗ್ರಂಥಶ್ರವಣದಿಂದ ಆಗುವಂಥ ಒಂದು ಅನುಗ್ರಹ, ಅದರಿಂದ ಮುಂದೆ ಅವರ ಸಾಧನೆ ನಡೀಬೇಕು. ಇದೆಲ್ಲ ಆ ಒಂದು ಪದ್ಧತಿಯಲ್ಲಿರುವಂಥ ಹಿನ್ನೆಲೆ. ಸುಮ್ಮನೆ ಏನೋ ಯಾವತ್ತೂ ಒಂದು ದಿವಸ ಅಂತಲ್ಲ, ಪ್ರತಿನಿತ್ಯ ಇರುವಂಥ ಪದ್ಧತಿ ಅಂತ ಹೇಳ್ತಾರೆ. ಇದಾದ ಮೇಲೆ ಅವರು ಉಪನ್ಯಾಸ, ಈ ಪಂಡಿತರಲ್ಲಿ ಚರ್ಚಾಗೋಷ್ಠಿ ಆದಮೇಲೆ ಇವರು ರಾಘವೇಂದ್ರ ಸ್ವಾಮಿ ಉಪನ್ಯಾಸ ಮಾಡ್ತಾಯಿದ್ರು. ಎಲ್ಲ ಒಂದು ಸಾರಾಂಶ ಎನ್ನುವಂತೆ ಉಪನ್ಯಾಸವನ್ನು ಮಾಡ್ತಾಯಿದ್ರು.
ಇದಾದ ಮೇಲೆ ಅವರು ಆಗ ಅಲ್ಲಿ ಅವರ ಸೇವಕರು ಬಂದು ಹೇಳಬೇಕಂತೆ, ಸ್ವಾಮಿ ಮಧ್ಯಾಹ್ನ ಆಗ್ತಾ ಇದೆ, ಪೂಜಾ ಕಾಲ, ಸ್ನಾನಕ್ಕೆ ಬರಬೇಕು ಅಂಥೇಳಿ ಕೇಳ್ಕೊಳ್ಬೇಕು. ಆಗ ಸ್ವಾಮಿಗಳು ಎದ್ದು ತಮ್ಮ ಆಸನದಿಂದ ಎದ್ದು ಬಂದು ಸ್ನಾನಕ್ಕೆ ಅಂತ ಹೊರಡ್ತಾಯಿದ್ರು. ಅಲ್ಲಿ ಮತ್ತು ಸ್ನಾನ ಮಾಡಿ ದೇವರ ಪೂಜಾ ಕೋಣೆಗೆ ಬರುವಂತಹದ್ದು. ಅಲ್ಲಿ ವಿಶೇಷವಾಗಿ ಅವರು ಮಾಡಬೇಕಂದ ಕಲಶ ಪೂಜೆ, ಆಮೇಲೆ ಷೋಡಶೋಪಚಾರ ಪೂಜೆ, ರಾಮದೇವರ ಪೂಜೆ ಎಲ್ಲ ಆ ಸಂಸ್ಥಾನ ಪೂಜೆಯ ವೈಭವವನ್ನು ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ಪೂಜೆಯೆಲ್ಲ ಆಗಿ ನೈವೇದ್ಯ ಸಮರ್ಪಣೆ, ಮಹಾಮಂಗಳಾರತಿ ಎಲ್ಲವೂ ಆದ ಮೇಲೆ ಸಾಂಗೋಪಾಂಗವಾಗಿ ಆದ ಮೇಲೆ ಶಂಖೋದಕ ಧಾರಣೆಯನ್ನು ಮಾಡ್ತಾಯಿದ್ರು. ಶಂಖತೀರ್ಥವನ್ನು ತಾವು ಪ್ರೋಕ್ಷಣೆ ಮಾಡಿಕೊಂಡು ತೀರ್ಥಪ್ರಾಶನವನ್ನು ಮಾಡ್ತಾಯಿದ್ರು ಅಂತ. ಶಂಖೋದಕಕ್ಕೆ ಅತ್ಯಂತ ಮಹತ್ವವನ್ನು ಹೇಳಿದ್ದಾರೆ. ಬ್ರಹ್ಮಹತ್ಯಾ ಪಾಪವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ. ಶ್ರೀಪಾದರಾಜರಂತಹ ಮಹಾನುಭಾವರು ಬ್ರಹ್ಮಹತ್ಯಾ ಪರಿಹಾರ ಮಾಡುವುದನ್ನು, ಇದಕ್ಕೆ ಈ ಶಕ್ತಿ ಇದೆ ಅಂತ ಅನ್ನೋದನ್ನು ಸಾಕ್ಷಾತ್ ತೋರಿಸಿದಂಥ ಮಹಾನುಭಾವರು. ಅಷ್ಟೇ ರಾಘವೇಂದ್ರ ಸ್ವಾಮಿಗಳೇನೆ ಅಲ್ಲಿ ಆ ದೇಸಾಯಿಯ ಮಗ ಆ ಒಂದು ಮಾವಿನ ಹಣ್ಣಿನ ರಸಾಯನದ ಬಿದ್ದು ಸತ್ತು ಹೋಗಿದ್ದಾಗ ಶಂಖೋದಕ ಪ್ರೋಕ್ಷಣೆ ಮಾಡಿ ಬದುಕಿಸಿದ್ದಾರೆ. ಶಂಖೋದಕ ಪ್ರೋಕ್ಷಣೆ ಅಂತಹ ಮಹತ್ವ ಇದೆ. ತೀರ್ಥಪ್ರಾಶನಕ್ಕಿಂತ ಮೊದಲು ಶಂಖೋದಕ ಪ್ರೋಕ್ಷಣೆ ಅದನ್ನು ಮಾಡಿಕೊಂಡು ಇದಾದ ಮೇಲೆ ಈ ಮತ್ತೆ ಏನು ಭಿಕ್ಷಾ ಸ್ವೀಕಾರ ಮಾಡಬೇಕು, ಅದಕ್ಕಿಂತ ಮೊದಲು ಕೂಡ ಅಲ್ಲಿ ಶಾಸ್ತ್ರಾರ್ಥ ವಿಚಾರಗೋಷ್ಠಿ ಆಗ್ತಾಯಿತ್ತು, ಪಾರಾಯಣ ಆಗ್ತಾಯಿತ್ತು. ಅದಾದ ಮೇಲೆ ಅವರು ಭಿಕ್ಷಾ ಸ್ವೀಕಾರ ಮಾಡ್ತಾಯಿದ್ರು. ಮಧ್ವೈದಲ್ಲಿ ಒಂದು ಮಾತು ಬರುತ್ತೆ, ಪರಮಥ ಪರಮಾನ್ನಂ ಪ್ರಾಪ್ತಮೇವಾಪ್ರಯಾಸಂ ಪ್ರಭುರಿಹ ಬುಭುಜೇ ಸೌ ವೇದವಾದ ಪ್ರವೀಣಃ ಅಜಿತ ಪರಮಭಕ್ತಃ ಸಂತತಂ ಮನ್ಯಮಾನಃ ಸಕಲ ಜಗದಧೀಶಃ ಪ್ರೀಯತಾಂ ಶೌರಿರಿತ್ಥಂ. ಸಕಲ ಜಗದಧೀಶಃ ಪ್ರೀಯತಾಂ ಶೌರಿರಿತ್ಥಂ. ಶ್ರೀಮದ್ ಆಚಾರ್ಯರು ತಾವು ಭಿಕ್ಷಾ ಸ್ವೀಕಾರವನ್ನು ಕೂಡ ಇಡೀ ಸರ್ವೋತ್ತಮನಾದಂತಹ ಸಕಲ ಅಧೀಶನಾದಂತಹ ಆ ಕೃಷ್ಣ ಪ್ರೀತನಾಗಲಿ ಅಂತ ಹೇಳಿ ಸ್ವೀಕಾರ ಮಾಡ್ತಾ ಇದ್ದಂತೆ. ಊಟ ಭೋಜನ ಸ್ವೀಕಾರವೂ ಕೂಡ ದೇವರ ಪ್ರೀತಿಗೋಸ್ಕರ ಅಂತನ್ನುವಂಥದ್ದು. ಹಾಗೆ ರಾಘವೇಂದ್ರ ಸ್ವಾಮಿಗಳು ಕೂಡ ಆ ಭಿಕ್ಷಾ ಸ್ವೀಕಾರವನ್ನು ಮಾಡಿ ಅದಾದ ಮೇಲೆ ಸಾಯಂಕಾಲದವರೆಗೂ ಏನು ಮಾಡ್ತಾಯಿದ್ರು ಅಂತಂದರೆ, ಬಂದ ಭಕ್ತರಿಗೆಲ್ಲ ಅವ್ರು ಏನು ಬಂದು ಅವ್ರಿಗೆ ವಿಚಾರ ಮಾಡಿ ಅವರಿಗೇನಾದ್ರು ಪರಿಹಾರ ಮಾಡಬೇಕು, ಅನುಗ್ರಹ ಮಾಡಬೇಕು, ಎಲ್ಲವನ್ನು ಮಾಡಿ ಮತ್ತೆ ಪಾಠ ಪ್ರವಚನ ನಡೀತಾ ಇತ್ತು. ಹೀಗೆ ಅವರ ಒಂದು ಇದು ಬೆಳಗಿನ ಕೃತ್ಯಗಳಾದರೆ, ಆಮೇಲೆ ಸಾಯಂಕಾಲದಲ್ಲಿ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಮತ್ತೆ ಸ್ನಾನ, ಸಾಯಂಕಾಲದಲ್ಲಿ ಮತ್ತು ಕೂಡ ಮತ್ತೆ ಜಪ ಅದನ್ನೆಲ್ಲ ಮಾಡಿ ಮತ್ತು ಸಾಯಂಕಾಲದ ಪೂಜೆಯನ್ನು ಕೂಡ ಮಾಡ್ತಾಯಿದ್ರು. ಮತ್ತು ಅದಾದ ಮೇಲೂ ಕೂಡ ಶಾಸ್ತ್ರ ಪಾಠ ಪ್ರವಚನ ಇದೆಲ್ಲ ನಡೀತಾ ಇತ್ತು. ರಾತ್ರಿ ಎಷ್ಟೋ ಹೊತ್ತಾಗ್ತಾ ಇತ್ತಂತೆ ಅವರ ಪಾಠ ಪ್ರವಚನ ಅಂತಂದರೆ, ಅಷ್ಟು ಹೊತ್ತು ಕೂಡ ಅವರು ಪಾಠ ಪ್ರವಚನ ಮಾಡ್ತಾಯಿದ್ರು. ಅಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಈ ಶುಕ್ಲಪಕ್ಷ ಇದೆಲ್ಲ ಆದಾಗ ಚಂದ್ರೋದಯ ಕಾಲದಲ್ಲಿ ಹೇಗೆಲ್ಲ ಇತ್ತು, ಆ ವೈಭವ ಹೇಗಿತ್ತು. ಬೆಳಗಿನ ಸೂರ್ಯೋದಯ ವರ್ಣನೆಯೂ ಮಾಡಿದ್ದಾರೆ ಕಾವ್ಯದಲ್ಲಿ, ಚಂದ್ರೋದಯ ವರ್ಣನೆಯೂ ಮಾಡ್ತಾರೆ ಅದರಲ್ಲಿ. ಮತ್ತು ಎಷ್ಟು ರಾತ್ರಿ ಎಷ್ಟು ತಡವಾಗುತ್ತೋ ಅಷ್ಟು ತಡವಾಗಿ ಅವರು ಮಾಡಿ ಪಾಠ ಪ್ರವಚನ ಮುಗಿಸಿ ಆಮೇಲೆ ಅವರು ಶಯನಕ್ಕೆ ಹೋಗ್ತಾಯಿದ್ರು ಅಂಥೇಳಿ ಹೇಳ್ತಾರೆ. ಶ್ರೀಮದ್ ಆಚಾರ್ಯ ಒಂದು ಮಾತನ್ನು ಹೇಳ್ತಾರೆ, ಶ್ರವಣಾದಿ ವಿನಾನೇವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಶ್ರವಣ ಮನನ ಧ್ಯಾನ ಇವನ್ನು ಪ್ರತಿನಿತ್ಯ ಯಾವಾಗಲೂ ಮಾಡ್ತಾ ಇರಬೇಕು. ಯಾವುದೋ ಒಂದನ್ನಾದರೂ ಮಾಡ್ತಾನೆ ಇರಬೇಕು. ಶ್ರವಣವನ್ನು ಮಾಡ್ತಾ ಇರಬೇಕು, ಇಲ್ಲ ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಇದನ್ನು ಬಿಟ್ಟು ಇರಲೇಬಾರ್ದು. ಅತ್ಯಶಕ್ಯೇತು ನಿದ್ರಾದು ಪುನರೇವ ಸಮಾಚಾರ. ತುಂಬ ನಿದ್ರೆ ಬಂತು ಆದಾಗ ಮಾತ್ರ ನಿದ್ರೆ ಮಾಡಬೇಕು ಅಂತ. ಇವತ್ತೇನಾಗಿದೆ, ಮಲಗಬೇಕು ಅಂತ ಅಂದ್ಕೊಂಡಿರ್ತೇನೆ, ತನ್ನ ಟೈಮ್ ಟೇಬಲ್ ಹಾಕ್ಕೊಂಡಿರ್ತೇವೆ ನಾವು. ಯಾವ ಟೈಮ್ ಟೇಬಲ್ ಹೆಚ್ಚು ಕಮ್ಮಿ ಆಗುತ್ತೋ ಗೊತ್ತಾ, ಮಲಗೋ ಟೈಮ್ ಟೇಬಲ್ ಮಾತ್ರ ಅಷ್ಟೊತ್ತಿಗೆ ಆಗಲೇಬೇಕು. ನಿದ್ರೆ ಬರಲಿಲ್ಲ ಅಂತಂದರೆ ಚಡಪಡಿಸ್ತಾನೆ, ನಿದ್ರೆ ಬರಲಿಲ್ಲ, ಡಾಕ್ಟ್ರ್ ಹತ್ರ ಹೋಗ್ತಾನೆ, ಯಾಕೋ ನಿದ್ರೆ ಬರ್ತಾ ಇಲ್ಲ ಅಂದ್ಕೊಂಡಿದ್ದ ಸಮಯಕ್ಕೆ ಅಂತ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಹಾಗೆ ಮಾಡುವಂಥದ್ದೇ ಅಲ್ಲ. ನಿದ್ರೆ ಬರಲಿಲ್ವೋ, ದೇವರು ಕೊಟ್ಟಂಥ ದೊಡ್ಡ ವರ ಅದು, ನಿದ್ರೆ ಬರದೇ ಇರೋದು. ಕೂತು ಅಧ್ಯಯನ ಮಾಡಿ, ಆ ಸಮಯಕ್ಕೆ ಭಗವಂತ ಶ್ರವಣ, ಕಥಾಶ್ರವಣ ಮಾಡಿ, ಗ್ರಂಥಶ್ರವಣ ಮಾಡಿ, ಭಜನೆ ಮಾಡಿ, ಏನಾದರೂ ಮಾಡಿ, ಅಂತೂ ಅದನ್ನು ಬಿಟ್ಟು ಬೇರೆ ಏನೂ ಮಾಡಬೇಡಿ ಅಂತ ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಅವರು ಹಾಗೇ ನಡೆದುಕೊಂಡರು ಕೂಡ. ಅಲ್ಲಿ ಮಧ್ವೈದಲ್ಲಿ ಹೇಳ್ತಾರೆ, ಚರಮ ಸಮಯ ಸುಪ್ತಾಹ, ಶಿಷ್ಯರು ತುಂಬ ಕೊನೆ ಯಾಮದವರೆಗೂ ಎದ್ದಿರ್ತಾ ಇದ್ರಂತೆ. ಶಾಸ್ತ್ರಾವಲೋಕನ ಮಾಡಿ 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 ಮತ್ತೆ ಬೇಗ ಹೇಳ್ತಾಯಿದ್ರು. ಗುರುಗಳು ಎಲ್ಲಿ ಹೇಳ್ತಾರೋ ಅದಕ್ಕಿಂತ ಮೊದಲೇ ಹೇಳಬೇಕು ಅಂತ. ಮಧ್ವಾಚಾರ್ಯಗೆ ನಿದ್ರೆ ಅಂತ ಅನ್ನೋದಿಲ್ಲ, ಆದರೆ ಅವರಿಗಿಂತ ಮೊದಲೇ ಹೇಳಬೇಕು ಅಂತ ಹೇಳಿ ನೋಡಿ, ಕೊನೆಗೆ ಮಲಗಬೇಕು, ಮೊದಲಿಗೆ ಹೇಳಬೇಕು.
ಶಿಷ್ಯನಾದವನು ಕೂಡ ಅಷ್ಟೇ. ಮನೆಯಲ್ಲಿ ಗುರುಗಳು ಗುರುಕುಲದಲ್ಲಿ ಇರಬೇಕಾದ್ರೆ ಗುರುಗಳು ಮಲಗಿದ ಮೇಲೆ ತಾನು ಮಲಗಬೇಕು, ಗುರುಗಳು ಹೇಳೋದಕ್ಕಿಂತ ಮೊದಲು ತಾನು ಹೇಳಬೇಕು. ಹೆಂಡತಿಯಾದವಳಿಗೆ ಇದೇ ಕರ್ತವ್ಯ. ತನ್ನ ಗುರು ಅಂತಂದರೆ ಯಾರೋ ತಾನು ಸಾಕ್ಷಾತ್ ಪತಿಯೇ, ಗಂಡನೇ. ಆದ್ದರಿಂದ ಗಂಡ ಮಲಗಿದ ಮೇಲೆ ತಾನು ಮಲಗಬೇಕು, ಗಂಡ ಹೇಳೋದಕ್ಕಿಂತ ಮೊದಲೇ ತಾನು ಎದ್ದಿರಬೇಕು. ಇದು ಸಾಧನೆಯ ಕ್ರಮ. ಇಲ್ಲಿ ಯಾವುದೇ ರೀತಿಯಲ್ಲಿ ಒಬ್ಬರನ್ನ ಕೀಳು, ಒಬ್ಬರು ಮೇಲು ಅಂತ ಅನ್ನೋದಲ್ಲ. ಸಾಧನೆ ನಡಿಬೇಕಾಗಿರೋದು ಹೀಗಾದ್ದರಿಂದ. ಮತ್ತು ಇಲ್ಲಿ ಏನು ಬೇರೆ ಇದಕ್ಕೆ ಪ್ರಶ್ನೆಗೆ ಅವಕಾಶ ಇಲ್ಲ. ಇಲ್ಲಿ ನನ್ನನ್ನು ಹೆಣ್ಣಾಗಿರೋದ್ರಿಂದ ನಾನು ತುಳಿತಾ ಇದ್ದಾರೆ, ದಬ್ಬಾಳಿಕೆ, ಇವತ್ತದೆಲ್ಲ ಆ ಶೀರ್ಷಿಕೆ ಕೊಟ್ಟುಬಿಟ್ಟಿದ್ದಾರೆ. ಅದಲ್ಲವೇ ಅಲ್ಲ. ಹಾಗಾಗಿ ಸಾಧನೆ ನಡಿಬೇಕಾಗಿರೋದು ಹೀಗಾದ್ದರಿಂದ ದೊಡ್ಡವರಿಗೂ ಯಾರಿದ್ದಾರೆ ದೊಡ್ಡವರ ಸೇವೆ ಮಾಡಬೇಕಾದ ನಮ್ಮ ಕರ್ತವ್ಯ. ಗುರು ಶುಶ್ರೂಷೆ ಅಂತ ಅನ್ನೋದು ಮಾಡಬೇಕು. ಹಾಗಾಗಿ ಹೀಗೆ ನಡೀತಾ ಇತ್ತು. ಇಂತಹ ರೀತಿಯ ಒಂದು ಸಾಧನೆ ರಾಯರ ಒಂದು ಚರಿತ್ರೆಯಿಂದ ನಾವು ತಿಳ್ಕೊಳ್ಬೇಕು. ದಿನಚರಿ ಹೀಗೆ ಹೇಳ್ತಾ ಇದೆ. ಅಂದರೆ ಇಷ್ಟೇ, ಒಟ್ಟು ತಾತ್ಪರ್ಯ ಎಷ್ಟು, ಬೆಳಗ್ಗೆ ಬೇಗ ಏಳಬೇಕು, ಸಕಾಲದಲ್ಲಿ ಏಳಬೇಕು, ಸ್ನಾನಾದಿ ಶೌಚವನ್ನೆಲ್ಲ ಮಾಡಬೇಕು. ಮೃತ್ತಿಕಾ ಶೌಚ ಅಂತ ಅನ್ನೋದು ಬಿಟ್ಟೇ ಹೋಗಿದೆ ಇವತ್ತು. ಅದು ಹೇಳ್ತಾರೆ, ಮೃತ್ತಿಕಾ ಶೌಚ ಮಾಡ್ಕೊಳ್ಳದೆ ಹೋದರೆ ಯಾವ ಒಂದು ಕರ್ಮಕ್ಕೂ ಕೂಡ ಅಧಿಕಾರವೇ ಇಲ್ಲ ಅಂತ. ಮೃತ್ತಿಕಾ ಶೌಚವನ್ನು ಮಾಡ್ಕೊಳ್ಬೇಕು, ಆರೋಗ್ಯವಾದ ಜೀವನ ನಡೆಸ್ಲಿಕ್ಕೆ ಬರುತ್ತೆ. ನಮ್ಮ ಜನಕ್ಕೆ ಗೊತ್ತಿಲ್ಲ. ಇವತ್ತು ಏನೋ ಮಾಡರ್ನ್ ಜೀವನ ಕ್ರಮ ಅಂತ ಹೇಳಿ ಎಲ್ಲ ಬಿಟ್ಟಿದ್ದೇವೆ. ಹಾಗಾಗಬಾರ್ದು. ಮೃತ್ತಿಕಾ ಶೌಚವನ್ನು ಪ್ರತಿನಿತ್ಯ ಇಟ್ಕೊಳ್ಳೇಬೇಕು. ಆಮೇಲೆ ಸ್ನಾನವನ್ನು ಸರಿಯಾದ ಸಮಯಕ್ಕೆ ಮಾಡಬೇಕು. ಸೂರ್ಯಾರ್ಘ್ಯವನ್ನು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇನೇ ಕೊಡಬೇಕು. ನಕ್ಷತ್ರ ಇರಬೇಕಾದ್ರೆ ಕೊಡಬೇಕು. ರಾಯರ ಜೀವನದಿಂದ ಕಲಿಬೇಕಾಗಿರುವಂಥ ಪಾಠ ಇದೆಲ್ಲ. ಮತ್ತು ಪ್ರತಿನಿತ್ಯ ಹೆಚ್ಚು ಸಮಯವನ್ನು ಶಾಸ್ತ್ರ ಪಾಠಕ್ಕೆ ವಿನಿಯೋಗ ಮಾಡಬೇಕು. ಲೌಕಿಕವನ್ನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ. ಮತ್ತು ನಾವು ಸಂಪಾದನೆ ಮಾಡಬೇಕಲ್ಲ ಅಂತಂದರೆ ಮಾಡಬೇಕು. ಎಷ್ಟು ಕಡಿಮೆ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಒಂದು ಪ್ಲ್ಯಾನ್ ಮಾಡಿಕೊಳ್ಳಿ, ತಪ್ಪಲ್ಲ. ಆದರೆ ಅದೇ ಒಂದು ಮುಖ್ಯವಾಗಬಾರ್ದು. ದುಡಿಯೋದೇ ಒಂದು ಮುಖ್ಯ ಗುರಿ, ಸಂಪಾದನೆ ಮಾಡೋದೇ ಒಂದು ಮುಖ್ಯ ಗುರಿ ಅಂತ ಆಗಿಬಿಟ್ರೆ ಸಾಧನೆಗೆ ಅರ್ಥವೇ ಇಲ್ಲ. ಈ ಮನುಷ್ಯ ಜನ್ಮ ಬಂದಿದ್ದಕ್ಕೆ ಅರ್ಥವೇ ಇರೋದಿಲ್ಲ. ವ್ಯರ್ಥ ಮಾಡ್ಕೊಳ್ಬಾರ್ದಾದ್ರಿಂದ ಅದು ದೇವರು ನೋಡ್ಕೊಳ್ತಾನೆ. ನಾವು ಜ್ಞಾನಕ್ಕೆ ಹೆಚ್ಚು ಸಮಯ ಕೊಟ್ಟಷ್ಟು ದೇವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಹತ್ತಿರ ಬರ್ತಾನೆ. ಎನಗೂ ಆಣೆ ರಂಗ ನಿನಗೂ ಆಣೆ ಅಂತನ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಲೌಕಿಕವನ್ನು ಅವನು ಬಿಡಿಸ್ತಾನೆ, ನಾವೊಂದು ಹೆಜ್ಜೆ ಹೋಗಬೇಕಷ್ಟೇ. ಹಾಗಾಗಿ ಲೌಕಿಕವನ್ನು ನಾವು ಬಿಡೋದಕ್ಕೆ ನಾವು ಮನಸ್ಸು ಮಾಡಬೇಕು. ದೇವರು ನಮ್ಮನ್ನು ಇನ್ನೂ 4 ಹೆಜ್ಜೆ ಮುಂದೆ ಬಂದು ನಮ್ಮನ್ನು ಮೇಲೆತ್ತಾನೆ. ನಾವು ಒಂದು ಹೆಜ್ಜೆಯೂ ನಾವು ಮುಂದೆ ಇಡಲಿಲ್ಲ ಅಂತಾದರೆ ದೇವರಾಗಲಿ ಗುರುಗಳಾಗಲಿ ಯಾಕೆ ಮುಂದೆ ಬರ್ತಾರೆ ನಮ್ಮನ್ನು ಎತ್ತೋದಕ್ಕೆ? ಹಾಗಾಗಿ ನಾವು ಒಂದು ಪ್ರಯತ್ನವನ್ನು ಮಾಡಬೇಕು. ಮತ್ತು ಪ್ರತಿನಿತ್ಯ ದೇವರಿಗೆ ನಿವೇದಿತವಾದ ಅನ್ನವನ್ನು ಸ್ವೀಕಾರ ಮಾಡುವಂಥ ಪದ್ಧತಿ ಇಟ್ಕೊಳ್ಬೇಕು. ಮತ್ತು ಎಷ್ಟು ಗ್ಯಾಪಲ್ಲೂ ಕೂಡ ಇವತ್ತು ಕ್ರಿಕೆಟ್ ಆಟವನ್ನು ನೋಡ್ತೇವಲ್ಲ, ಹೊಡೆಯೋಕ್ಕಾಗೋದಿಲ್ಲ. ಕೆಲಸ ತುಂಬ ಟಫ್ ಬಾಲ್ ಇರುತ್ತೆ, ಹೊಡೆಯೋಕ್ಕಾಗೋದಿಲ್ಲ. 4-6 ಬೇಕಾಗಿಲ್ಲ, ಕಡೆ ಪಕ್ಷ ಸಿಂಗಲ್ಸ್ ಆದ್ರೂ ಹೊಡ್ಕೊಳ್ಬೋದಲ್ಲ. ಹಾಗೆ ನಾವು ಪ್ರಯತ್ನ ಮಾಡಬೇಕು. ನಾವು ತೀರ ಯಾವ್ಯಾವುದೋ ಗ್ರಂಥ, ದೊಡ್ಡ ಉದ್ಗ್ರಂಥ ಓದೋಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಪಕ್ಷ ಒಂದು ಹರಿನಾಮ ಸ್ಮರಣೆ ಮಾಡಲಿಕ್ಕೊಂದು ಮಾಡ್ಬೋದಲ್ಲ. ಆ ಮಟ್ಟಿಗೆ ನಾವು ಅವಕಾಶ ಮಾಡ್ಕೊಳ್ಬೇಕು. ಭಾಗವತ ನಿತ್ಯ ಶ್ರವಣ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಬ್ರಹ್ಮಸೂತ್ರ ಭಾಷೆ ಶ್ರವಣವನ್ನು ರಾಯರು ಮಾಡಿಸ್ತಾಯಿದ್ರು, ಅದು ನಿತ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಹರಿನಾಮ ಸ್ಮರಣೆ ಅಂತೂ ಮಾಡ್ಬೋದಲ್ಲ. ಅಷ್ಟು ಪ್ರಾರಂಭ ಮಾಡಲಿಕ್ಕೆ ಏನು ಯಾರು ನಮ್ಮನ್ನು ಅಡ್ಡಿಪಡಿಸೋದಿಲ್ಲ. ನಮ್ಮ ಮನಸ್ಸಿನಲ್ಲೇ ಮಾಡ್ಕೊಳ್ಳೋಕ್ಕಂತೂ ಯಾರೂ ಅಡ್ಡಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ನಾವು ರೂಢಿಸಿಕೊಳ್ತಾ ಹೋಗಬೇಕು. ಸಾಯಂಕಾಲ ಸಕಾಲಕ್ಕೆ ಸಂಧ್ಯಾವಂದನೆ ಮಾಡುವಂತಹದ್ದು, ಸಾಯಂಕಾಲಕ್ಕೆ ಒಂದು ಸಂಕ್ಷಿಪ್ತ ಪೂಜೆಯನ್ನು ಇಟ್ಕೊಳ್ಳುವಂತಹದ್ದು. ತೀರೆ ಏನು ಬೇಡ, ದೇವರಿಗೆ ಒಂದು ಸಣ್ಣ ಒಂದು ಫಲ ನಿವೇದನೆ ಮಾಡಿ, ಒಂದು ಸಕ್ಕರೆಯನ್ನಾದರೂ ಇಟ್ಟು ಒಂದು ನಿವೇದನೆ ಮಾಡಿ, ಒಂದು ಮಂಗಳಾರತಿಯನ್ನು ಮಾಡುವಂಥದ್ದು, ಸ್ತೋತ್ರ ಪಾಠವನ್ನು ಮಾಡುವಂಥದ್ದು, ಒಂದಷ್ಟು ಈ ಕ್ರಮ ಇಟ್ಕೊಳ್ಬೇಕು. ರಾತ್ರಿ ಎಷ್ಟೊತ್ತಾಗುತ್ತೋ, ಊಟ ಆದಮೇಲೆ ಎಷ್ಟು ಹೊತ್ತಾಗುತ್ತೋ ಅಷ್ಟೊತ್ತು ಅಧ್ಯಯನ ಮಾಡುವಂಥದ್ದು, ಪ್ರವಚನ ಕೇಳುವಂಥದ್ದು, ಇಷ್ಟು ಈ ಕ್ರಮವನ್ನು ನಾವು ಇಟ್ಟುಕೊಂಡ್ರೆ ರಾಯರ ಒಂದು ಜೀವನದಿಂದ ಕಲಿಯುವಂತಹ ಪಾಠ. ಶ್ರೀಮದ್ ಆಚಾರ್ಯ ಜೀವನ ಹೀಗೆ ಇತ್ತು, ಎಲ್ಲ ಜ್ಞಾನಿಗಳ ಜೀವನ ಹೆಚ್ಚು ಕಡಿಮೆ ಹೀಗೆ ಇತ್ತು. ಇದನ್ನು ಬಿಟ್ಟು ಬೇರೆ ಇದ್ದದ್ದಲ್ಲ. ದೊಡ್ಡವರು ಹಾಕಿಕೊಟ್ಟಂತಹ ಮಾರ್ಗ ಏನಿದೆಯಲ್ಲ ಅದು ನಮಗೆ ಅನುಸರಣೀಯ ಯಾವಾಗಲೂ. ಸಾಮಾನ್ಯವಾಗಿ ಒಂದು ಮಾತಿದೆ, ಮಹಾಜನೋ ಏನ ಗತಸ್ಸ ಪಂಥಾಹ, ದೊಡ್ಡವರು ಯಾವ ಹಾದಿಲಿ ಹೋದರೂ ಅದೇ ನಮಗೂ ದಾರಿ ಅಂತ ಅರ್ಥ. ಇವತ್ತು ಯಾವುದೋ ಒಂದು ಜಾಗಕ್ಕೆ ಎಲ್ಲಿಗೂ ಹೋಗಬೇಕು, ಪರಿಚಯ ಇರೋರು ಹೇಳ್ತಾರೆ, ನೋಡಿ ನಾವು ಈ ಜಾಗದಲ್ಲಿ ಹೋಗೋದು, ತುಂಬ ಹತ್ತಿರದ ದಾರಿ ಇದರಲ್ಲಿ ಹೋಗಿ, ಈ ರೂಟಲ್ಲಿ ಹೋಗಿ, ಆ ರೂಟ್ ತೊಗೊಳ್ಬೇಡಿ ಅಂತ ಹೇಳ್ತಾರಲ್ಲ ಹಾಗೆ. ದೊಡ್ಡವರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದು ನಮಗೆ ದಾರಿ. ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದಷ್ಟೇ, ಬಿಟ್ಟರೆ ಪೂರ್ಣ ಬದಲಾವಣೆ ಅಂತ ಇಲ್ಲವೇ ಇಲ್ಲ. ಅಷ್ಟರಲ್ಲೇ ನಾವು ನಮ್ಮ ಲೌಕಿಕವನ್ನು ಕೂಡ ಸೇರಿಸಿಕೊಂಡು ಅಷ್ಟರಲ್ಲೇ ನಾವು ಸಾಧನೆ ಮಾಡಬೇಕಾಗಿದೆ. ಆದ್ದರಿಂದ ಅದನ್ನ ಬಿಡೋ ಹಾಗಿಲ್ಲ. ರಾಯರ ಒಂದು ಈ ಜೀವನ ಕ್ರಮ, ದಿನಚರಿ ನಮಗೂ ಈ ರೀತಿಯಲ್ಲಿ ಪಾಠವಾಗುವಂತಹದ್ದು. ಹಾಗಾಗಿ ಈ ರಾಯರ ಪ್ರತಿನಿತ್ಯ ದಿನಚರಿ ನಾವು ಯಾಕೆ ಓದಬೇಕು? ಕಡೆ ಪಕ್ಷ ಹೆಡಿಂಗ್ ಆದರೂ ಓದಬೇಕು, ಹೇಗೆ ಮಾಡ್ತಾಯಿದ್ರು ಅಂತ. ನಾವು ಒಂದಾದರೂ ರೂಢಿಸ್ಕೊಂಡ್ರೆ ಸಾಕಲ್ಲ. ಬೆಳಗ್ಗಿಂದ ಒಂದು ಯಾವುದೋ ಒಂದು ರೂಢಿಸ್ಕೊಳ್ಳೋಣ, ಮಧ್ಯಾಹ್ನದ ಯಾವುದೋ ಒಂದನ್ನು ರೂಢಿಸ್ಕೊಳ್ಳೋಣ, ಸಾಯಂಕಾಲದ ಯಾವುದೋ ಒಂದನ್ನು ರೂಢಿಸ್ಕೊಳ್ಳೋಣ. ಸಣ್ಣ ಪುಟ್ಟ ರೂಢಿ ಮಾಡ್ಕೊಂಡು ಬಂದರೆ ಅದೇ ಒಂದು ಪದ್ಧತಿ ಆಗುತ್ತೆ. ಸಂಪ್ರದಾಯವಾದಾಗ ಅದು ನೆಲೆ ನಿಲ್ಲುತ್ತೆ ಮನೆಯಲ್ಲಿ. ನಮ್ಮ ತಂದೆ ತಾಯಿ ಹೀಗೆ ಮಾಡ್ತಾಯಿದ್ರು, ನಾವು ಹೀಗೆ ಮಾಡಬೇಕು ಅಂತ ಮಕ್ಕಳಿಗೆ ಗೊತ್ತಾಗುತ್ತೆ. ಮುಂದೆ ಅದು ಸಂಪ್ರದಾಯ ಅಂತ ಬೆಳೆಯುತ್ತೆ. ಇವತ್ತೇನಾಗಿದೆ, ಇದ್ದ ಸಂಪ್ರದಾಯ ಹೋಯಿತು, ಹೊಸ ಸಂಪ್ರದಾಯ ಅಂತ ಯಾವುದೋ ಬಂತು. ಅದು ಯಾವುದು ಪಾಶ್ಚಾತ್ಯ ಸಂಪ್ರದಾಯವೋ
ಪೌರ್ವಾತ್ಯ ಸಂಪ್ರದಾಯವಂತೂ ನಮ್ಮ ಸಂಪ್ರದಾಯವಂತೂ ಅಲ್ಲ, ಯಾವ್ಯಾವುದೋ ಒಂದು ಕೂತಿದೆ, ಅದನ್ನು ಬಿಡಬೇಕು. ಒಂದೊಂದಾಗಿ ಅನುಷ್ಠಾನ ಮಾಡ್ಕೊಳ್ತಾ ಬಂದರೆ ನಮಗೆ ಆ ಗುರುಗಳ ದಯೆಯೂ ಕೂಡ ನಮಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಎರಡೂ ರೀತಿಯಲ್ಲಿ ಆಗಬೇಕು. ನಮ್ಮಿಂದಲೂ ಒಂದಷ್ಟು ಪ್ರಯತ್ನ ಆಗಬೇಕು, ಅವರ ಅನುಗ್ರಹವು ಅದಕ್ಕಿಂತ ಹೆಚ್ಚಾಗುತ್ತೆ. ಆದ್ದರಿಂದ ಆ ಪ್ರಯತ್ನ ಮಾಡೋಣ, ಆ ಸಾಧನೆ ನಮಗೆ ಆ ನಿಟ್ಟಿನಲ್ಲಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಎಲ್ಲ ಗುರು ಪರಂಪರೆಯ ಒಂದು ಅನುಗ್ರಹ ಆಗಲಿ. ಎಷ್ಟು ಜ್ಞಾನಿಗಳಿದ್ದಾರೆ ನಮ್ಮ ಪರಂಪರೆಯಲ್ಲಿ ಅಂತ ಹೇಳಲಿಕ್ಕೆ ಅಸಾಧ್ಯ. ಅಷ್ಟು ಜ್ಞಾನಿಗಳೆಲ್ಲರ ಒಂದು ಅನುಗ್ರಹ ಆಗುತ್ತೆ. ಎಲ್ಲರ ಪ್ರತಿನಿಧಿಯಾಗಿ ರಾಯರಿದ್ದಾರೆ. ರಾಯರ ವೃಂದಾವನ ಅಂತಂದರೆ ಎಲ್ಲ ಜ್ಞಾನಿಗಳ ಒಂದು ಸನ್ನಿಧಾನ ಅದು. ಎಲ್ಲ ಜ್ಞಾನಿಗಳು ಅಲ್ಲೇ ಇದ್ದಾರೆ. ಕೆಳಗಿನವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ಮೇಲಿನವರೆಲ್ಲ ಅಲ್ಲಿ ಅನುಗ್ರಹ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಸನ್ನಿಧಾನ, ಆ ಚಿಂತನೆಯನ್ನು ಮಾಡ್ತಾ ಆ ರಾಯರ ಜೀವನ ಚರಿತ್ರೆ ನಮಗೆ ಸದಾಕಾಲ ಮಾರ್ಗದರ್ಶನವಾಗಿರಲಿ, ಆ ಒಂದು ಪ್ರೇರಣೆ ಸದಾ ನಮಗೆ ಅಲ್ಲಿಂದ ಬರ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಪ್ರವಚನವನ್ನು ನಾನು ಈ ಜ್ಞಾನವಾಹಿನಿ ಈ ಒಂದು ಚಾನಲ್ ಮೂಲಕ ಇವತ್ತು ಸಮರ್ಪಿತವಾಗ್ತಾ ಇದೆ. ಎಲ್ಲ ಜಿಜ್ಞಾಸುಗಳಿಗೆ ತಲುಪಲಿ. ನಾನು ಅಂತಹ ಉತ್ತಮ ವಾಗ್ಮಿಯೂ ಅಲ್ಲ, ಉತ್ತಮ ಒಂದು ಪಾಂಡಿತ್ಯವೂ ಇಲ್ಲ. ಅದು ಕೇವಲ ಗುರುಗಳ ಮೇಲಿನ ಭಕ್ತಿಯ ಒಂದು ಶ್ರದ್ಧೆಯಿಂದ ಇವತ್ತಿನ ಸಮಾಜ ಸರಿಯಾದ ದಾರಿಯಲ್ಲಿ ಹೋಗಲಿ ಅನ್ನೋ ಒಂದು ಸದುದ್ದೇಶದಿಂದ ನಾನು ಒಂದಷ್ಟು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಾನು ಒಂದು 4 ಜನಕ್ಕೆ ತಲುಪಿಸಬೇಕಿದನ್ನು ಅಂತ ಒಂದು ಸದುದ್ದೇಶ, ಮತ್ತು ನಮ್ಮ ಗುರುಗಳ ಒಂದು ಅನುಗ್ರಹ, ಇದನ್ನೆಲ್ಲ ಇಟ್ಟುಕೊಂಡು ಮಾಡ್ತಾ ಇರೋದು. ಏನೇ ದೋಷಗಳಿದ್ದರೂ ಕೂಡ ಅದು ನನ್ನದು. ಎಲ್ಲ ಏನು ಇದರಲ್ಲಿ ಗುಣಗಳಿದೆ ಎಲ್ಲ ನನ್ನ ಗುರುಗಳದು ಅಂತ ಹೇಳ್ತಾ, ನಮ್ಮ ಗುರುಗಳನ್ನು ಕೂಡ ಮನಸ ಶಿರಸ ಸಾಷ್ಟಾಂಗ ಪ್ರಣಾಮಗಳಿಂದ ವಂದಿಸ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು.